ಆಕಾಶವಾಣಿ ಧಾರವಾಡ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಇಂಜಿನಿಯರ್ಸ್ ಡೇ ಅಭಿಯಾಂತ್ರಿಕ ದಿನ. ಈ ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯ ಉಪ ಮಹಾನಿರ್ದೇಶಕರು ಕೆ. ಅರುಣ್ ಪ್ರಭಾಕರ್, ಸಹಾಯಕ ನಿರ್ದೇಶಕರು ತಾಂತ್ರಿಕ ವಿಭಾಗ ವೆಂಕಟೇಶ್ ದೇಶಪಾಂಡೆ, ವಿಶ್ವಜಿತ್ ವಾಂಡ್ರೆ, ಇತ್ತೀಚೆಗೆ ನಿವೃತ್ತಿ ಹೊಂದಿದ ಸಹಾಯಕ ನಿರ್ದೇಶಕ ರವಿ ಹೊನ್ನಳ್ಳಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ಇವತ್ತು ಇಂಜಿನಿಯರ್ಸ್ ದಿನಾಚರಣೆ, ಅಭಿಯಾಂತ್ರಿಕ ದಿನ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ನಮ್ಮ ದೇಶ ಕಂಡ ಅಗ್ರಮಾನ್ಯ ಸಿವಿಲ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು. ಆಧುನಿಕ ಮೈಸೂರಿನ ಶಿಲ್ಪಿ ಅಂತಲೇ ಸರ್ ಎಂವಿ ಜನಪ್ರಿಯರಾಗಿದ್ದಾರೆ. ಕಷ್ಟ ಕಾರ್ಪಣ್ಯಗಳಲ್ಲೇ ಬೆಳೆದ ಸರ್ ಎಂವಿ ಬಾಲ್ಯದಿಂದಲೇ ಅನೇಕ ಸವಾಲುಗಳನ್ನು ಎದುರಿಸಿ ಗೆದ್ದವರು. ದಕ್ಷತೆ, ಪ್ರಾಮಾಣಿಕತೆ, ಪ್ರೌಢಿಮೆಯಿಂದ ಬ್ರಿಟಿಷರಿಂದಲೂ ಸೈ ಎನಿಸಿಕೊಂಡವರು. ಅಂದ್ರೆ ಇವೆಲ್ಲ ವ್ಯಕ್ತಿ ಹೇಗೆ ಶಕ್ತಿಯಾಗಿ ಬೆಳೆದ್ರು ಅನ್ನೋದನ್ನ ಹೇಳುತ್ತದೆ. ಯಾವುದೇ ಕೆಲಸ ಕೇಳಲ್ಲ, ನೀವು ಕಸ ಗುಡಿಸೋದಾದ್ರು ಸ್ವಚ್ಛವಾಗಿ ಮಾಡಿ, ನೀಟಾಗಿ ಮಾಡಿ ಅಂತೇಳಿ ಶಿಸ್ತಿಗೆ ಹೆಸರಾದಂತಹ ವಿಶ್ವೇಶ್ವರಯ್ಯನವರು ನಮ್ಮ ಭಾರತ ಕಂಡ ಅದ್ಭುತ ಇಂಜಿನಿಯರ್. ಹೈದರಾಬಾದ್ ನಗರದೊಳಗೆ ಪ್ರವಾಹ ಬಂದಾಗ ಅಲ್ಲಿ 2 ಕೆರೆಗಳನ್ನು ನಿರ್ಮಿಸಿ ಪ್ರವಾಹದ ತೊಂದರೆ ಶಾಶ್ವತವಾಗಿ ತಪ್ಪುವಂತೆ ಮಾಡಿದಂಥವರು ವಿಶ್ವೇಶ್ವರಯ್ಯನವರು. ಯಮನ್ ದೇಶದ ಒಂದು ಏಡನ್ ನಗರದಲ್ಲಿ ಕುಡಿಯುವ ನೀರಿನ ತೊಂದರೆ ಇತ್ತು. ಅಲ್ಲಿ ಅವರು ಕಂಡುಕೊಂಡ್ರು, ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು 18 ಕಿಲೋಮೀಟರ್ ಮುಂದೆ ಅದು ನೀರಿನ ಜಲಾಶಯ ಒಳಗಿದೆ ಅಂತೇಳಿ ಅಲ್ಲಿಯ ಒಂದು ಶಾಶ್ವತ ಕುಡಿಯುವ ನೀರಿನ ಪರಿಹಾರವನ್ನು ಕಂಡುಹಿಡಿದ್ರು. ಹೀಗೆ ರಾಷ್ಟ್ರಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ವಿಶ್ವೇಶ್ವರಯ್ಯನವರು ದೇಶ ಕಂಡ ಅದ್ಭುತ ಇಂಜಿನಿಯರ್. ಇವತ್ತು ಇಂಜಿನಿಯರ್ಸ್ ಡೇ ಆಚರಿಸ್ತಾ ಇದ್ವಿ. ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಜೊತೆಗೆ ಇಂಜಿನಿಯರ್ಸ್ ಇದ್ದಾರೆ. ನಮ್ಮ ಆಕಾಶವಾಣಿ ಧಾರವಾಡದ ಮುಖ್ಯಸ್ಥರಾಗಿರುವಂತಹ ಡೆಪ್ಯೂಟಿ ಡೈರೆಕ್ಟರ್ ಇಂಜಿನಿಯರಿಂಗ್ ಕೆ. ಅರುಣ್ ಪ್ರಭಾಕರ್ ಅವರಿದ್ದಾರೆ. ಸಹಾಯಕ ನಿರ್ದೇಶಕರು ಇಂಜಿನಿಯರಿಂಗ್ ವಿಭಾಗದೊಳಗೆ ವೆಂಕಟೇಶ್ ದೇಶಪಾಂಡೆ ಅವರಿದ್ದಾರೆ. ಹಾಗೆಯೇ ವಿಶ್ವಜಿತ್ ವಾಂಡ್ರೆ ಅವರಿದ್ದಾರೆ. ಇತ್ತೀಚೆಗೆ ತಾನೇ ನಿವೃತ್ತಿ ಹೊಂದಿದಂತಹ ನಮ್ಮ ಸಹಾಯಕ ನಿರ್ದೇಶಕರು ಇಂಜಿನಿಯರಿಂಗ್ ವಿಭಾಗ ರವಿ ಹೊನ್ನಳ್ಳಿ ಅವರು ಕೂಡ ಇದ್ದಾರೆ. ಈ ಒಂದು ಇಂಜಿನಿಯರಿಂಗ್ ದಿನದ ಒಂದು ಸಮಾರಂಭವನ್ನ ನಾವು ಅವರೆಲ್ಲರನ್ನು ಸ್ವಾಗತ ಮಾಡೋದ್ರ ಮೂಲಕ ಆಚರಿಸೋಣಂತೆ. ಸರ್, ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರಭಾಕರ್ ಜಿ, ಸ್ವಾಗತ. ನಮಸ್ಕಾರ. ವೆಂಕಟೇಶ್ ಅವರೇ, ವಿಶ್ವಜಿತ್ ಅವರೇ ಹಾಗೂ ರವಿ ಅವರೇ, ಸ್ವಾಗತ ಹಾಗೂ ಇಂಜಿನಿಯರ್ ದಿನದ ಶುಭಾಶಯಗಳು. ವೆಂಕಟೇಶ್ ಅವರೇ, ಈ ಇಂಜಿನಿಯರ್ ದಿವಸವನ್ನು ಆಚರಿಸ್ತೀವಲ್ಲ, ನಮಗೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ ಬಹಳ ಹೆಮ್ಮೆ. ಆ ನಿಟ್ಟಿನೊಳಗೆ ತಾವು ವಿಶ್ವೇಶ್ವರಯ್ಯನವರನ್ನು ಕಂಡಂತೆ ಹೇಗೆ ಕಂಡ್ರಿ, ಅದೊಂದೆರಡು ಮಾತುಗಳನ್ನು ಹೇಳಿ. ಎಲ್ಲರಿಗೂ ಸಪ್ರೇಮ ನಮಸ್ಕಾರಗಳು. ಶರಣ್ ಬಸವ ಚೋಳೀನವರೇ, ತಾವು ಹೇಳಿದ ಹಾಗೆ ಸೆಪ್ಟೆಂಬರ್ 15ರಂದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಇಡೀ ರಾಷ್ಟ್ರಾದ್ಯಂತ ಅಭಿಯಾಂತ್ರಿಕೆ ದಿವಸ ಅಥವಾ ಇಂಜಿನಿಯರ್ ದಿನಗಳೆಂದು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯವರ ಬಗ್ಗೆ ಏನೆಂದು ಹೇಳಲು ಸಾಧ್ಯ? ಅಂತಹ ಒಂದು ಮಹಾನ್ ವ್ಯಕ್ತಿತ್ವವನ್ನ ಅವರ ದಿನಚರಿಗಳಿಂದ, ಅವರ ಪುಸ್ತಕಗಳಿಂದ ಓದಿದಂತಹ ಕೆಲವು ಮಾಹಿತಿಗಳನ್ನು ನಾನು ಇಲ್ಲಿ ತಮಗೆ ಕೊಡಲಿಚ್ಛಿಸುತ್ತೇನೆ. ವಿಶ್ವೇಶ್ವರಯ್ಯನವರು 1861 ಇಸ್ವಿ ಸೆಪ್ಟೆಂಬರ್ 15ರಂದು ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಮ್ಮ ಅವರ ದ್ವಿತೀಯ ಸುಪುತ್ರನಾಗಿ ಜನಿಸಿದರು. ನೋಡ್ರಿ, ಅವರು ಬರೀ 14 ವರ್ಷದವರಿದ್ದಾಗ ತನ್ನ ತಂದೆಯನ್ನು ಕಳೆದುಕೊಂಡ್ರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿ 1875ರಲ್ಲಿ ಬೆಂಗಳೂರಿಗೆ ನಡೆದುಕೊಂಡೇ ಬಂದ್ರು. ಅವರು ವೆಸ್ಲೆ ಮಿಷನ್ ಹೈಸ್ಕೂಲ್ ಇಲ್ಲಿ ತಮ್ಮ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. 1881ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ತಮ್ಮ BA ಪದವಿಯನ್ನು ಫಸ್ಟ್ ಕ್ಲಾಸ್ನಲ್ಲಿ ಮುಗಿಸಿದರು. ನಂತರ ಅವರು ವಿದ್ಯಾರ್ಥಿ ವೇತನದ ಸಹಾಯದಿಂದ ಪುಣೆ ನಗರದ ಸೈನ್ಸ್ ಕಾಲೇಜ್, ಅಂದರೆ ಇಂದಿನ ಗವರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಸೇರ್ಕೊಂಡು ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿ 83ರಲ್ಲಿ LCE ಪದವಿಯನ್ನು ಪ್ರಥಮ ರ್ಯಾಂಕದಲ್ಲಿ ಪಾಸ್ ಆದರು. ಅವರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ನೋಡಿ ಕಾಲೇಜ್ ಅವರಿಗೆ ಜೇಮ್ಸ್ ಬರ್ಕ್ಲಿ ಗೋಲ್ಡ್ ಮೆಡಲ್ ಸಹಿತ ಪ್ರದಾನ ಮಾಡಿತು. ಬಹಳ ಸಂತೋಷ. ನಾ ಚಿಕ್ಕವರಿದ್ದಾಗ ರೇಡಿಯೋದೊಳಗೆ ಧ್ವನಿ ಬಂದ್ ಕೂಡೇನ ಅಲ್ಲಿ ಯಾರು ಕೂತಾರ ಅಂತ ಹೇಳಿ ನೋಡ್ಬೇಕಂತ ಒಂದು ಕುತೂಹಲ ಬಹಳ ಜನಕ್ಕೆ ಇವತ್ತು ಕೂಡ ಅನಿಸ್ತದ. ಅಂದ್ರೆ ಆ ಒಂದು ತಂತ್ರಜ್ಞಾನ ಮುಂದುವರೆದಿರುವಂತ ಆ ಕಾಲದೊಳಗ ರೇಡಿಯೋ ಅಂದ್ರೆ ಒಂದು ಸೋಜಿಗಾಯ್ತು. ರೇಡಿಯೋ ಸ್ಟಾರ್ಸ್ ಅಂತಿದ್ರು. ನಮ್ಮ ಹಿರೇಮಠ ಕಾಕ ಎಲ್ಲ ಬೇರೆ ಊರಿಗೆಲ್ಲ ಹೋಗ್ತಿದ್ರೆ ಅವ್ರು ರೇಡಿಯೋ ಸ್ಟಾರ್ಸ್ ಅಂತೇಳಿ ಅವ್ರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಆ ಒಂದು ಗತಕಾಲದ ವೈಭವ ಏನಿದಲ್ಲ, ತುಂಬಾ ಬಹಳ ವೈಭವಿತವಾಗಿ ರೇಡಿಯೋ ಮೆರೆದಿದೆ. ರೇಡಿಯೋದ ಒಂದು ತಂತ್ರಜ್ಞರು ಏನಿದಾರಲ್ಲ, ಬಹಳ ಒಂದು ಚಮತ್ಕಾರವನ್ನು ಮಾಡಿದ್ದಾರೆ. ಈ ರೇಡಿಯೋ ನಮಗೆ ಕೇಳುಗರಿಗೆ ಪರಿಚಯ ಇರೋರು, ಕಾರ್ಯಕ್ರಮ ಮಾಡುವಂತವರು, ಕಾರ್ಯಕ್ರಮ ನಿರೂಪಕರು, ಮತ್ತೆ ಎಕ್ಸ್ಪರ್ಟ್ಸ್, ಬೇರೆ ಬೇರೆ ಸಂಗೀತ, ಆಮೇಲೆ ಬೇರೆ ಬೇರೆ ವಿಭಾಗದ ಒಂದು ಕಲಾವಿದರು ಪರಿಚಯ. ಆದರೆ ಪರದೆ ಹಿಂದೆ ಕೆಲಸ ಮಾಡುವಂತಹ ತಂತ್ರಜ್ಞರ ಬಗ್ಗೆ
ಮತ್ತು ಆ ತಂತ್ರಾಂಶದ ಬಗ್ಗೆ ಕೇಳುಗರಿಗೆ ಸಾಕಷ್ಟು ಮಾಹಿತಿ ಇಲ್ಲ. ರವಿ ಹೊನ್ನಾಳಿ ಅವರೇ, ನೀವು ರೇಡಿಯೋನ ನೀವು ಸೇರಿದ್ರಲ್ಲ, ಅವಾಗ ಆ ಒಂದು ದಿನದ ಕಾಲ ಹೇಗಿತ್ತು, ಮತ್ತೆ ಹೇಗೆ ಈ ಒಂದು ಟ್ರಾನ್ಸ್ಮಿಟರ್ ಇರೋದ್ರ ಬಗ್ಗೆ ನಿಮಗೆ ಯಾವ ಕಲ್ಪನೆ ಇತ್ತು, ಹೇಗೆ ಅಂತ ತಾವು ಸುಧಾರಿಸಿಕೊಂಡ್ರಿ? ಮೊದಲಿಗೆ ರೇಡಿಯೋ ಬಗ್ಗೆ ಹೇಳಬೇಕು ಅಂತಂದ್ರೆ, ರೇಡಿಯೋ ಭಾರತದೊಳಗೆ ಯಾವಾಗ ಪ್ರಾರಂಭ ಆಯಿತು ಸಂಕ್ಷಿಪ್ತ ಮಾಹಿತಿಯನ್ನ ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಜೂನ್ 1923 ಪ್ರಥಮ ರೇಡಿಯೋ ಸ್ಟೇಷನ್ ಮುಂಬೈನೊಳಗೆ ಸ್ಟಾರ್ಟ್ ಆಯಿತು, ರೇಡಿಯೋ ಕ್ಲಬ್ ಆಫ್ ಬಾಂಬೆ ಅವರಿಂದ. ಅದಾದ ನಂತರ ಕಲ್ಕತ್ತಾ ರೇಡಿಯೋ ಕ್ಲಬ್, ಅದಾದ್ಮೇಲೆ ಜುಲೈ 23, 1927 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ ಒಂದು ಕಂಪನಿ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ 1930 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಪ್ರಪ್ರಥಮ ಪ್ರೈವೇಟ್ ರೇಡಿಯೋ ಆಕಾಶವಾಣಿ ಮೈಸೂರಿನಲ್ಲಿ ಸ್ಟಾರ್ಟ್ ಆಗ್ತದೆ ಜೂನ್ 8, 1936. ಅದಾದ್ಮೇಲೆ ಸೆಂಟ್ರಲ್ ನ್ಯೂಸ್ ಆರ್ಗನೈಸೇಷನ್ 1937 ಸ್ಟಾರ್ಟ್ ಆಗ್ತದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕೇವಲ 6 ರೇಡಿಯೋ ಸ್ಟೇಷನ್ಗಳು ನಮ್ಮ ಭಾರತದೊಳಗಿದ್ದು, ಅದರಲ್ಲಿ 4 ಮೆಟ್ರೋಪಾಲಿಟನ್ ಸ್ಟೇಷನ್ಸ್ ಅಂದ್ರೆ ದಿಲ್ಲಿ, ಮುಂಬೈ, ಕಲ್ಕತ್ತಾ, ಮದ್ರಾಸು. ಅದಾದ್ಮೇಲೆ ತಿರುಚಿರಾಪಳ್ಳಿ ಮತ್ತು ಲಕ್ನೋದೊಳಗೆ ಟ್ರಾನ್ಸ್ಮಿಟರ್ಸ್ ಇದ್ವು. ಆಕಾಶವಾಣಿ ಅನ್ನೋ ಒಂದು ಹೆಸರನ್ನ 1956 ಪ್ರಪ್ರಥಮ ಬಾರಿಗೆ ಆಲ್ ಇಂಡಿಯಾ ರೇಡಿಯೋ ಅಥವಾ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಏನಿತ್ತು ಅದನ್ನ ಆಕಾಶವಾಣಿ ಅಂತ ಅದಕ್ಕೆ ನಾಮಕರಣವನ್ನ ಮಾಡಲಾಯಿತು. ಆಮೇಲೆ 1957 ವಿವಿಧ ಭಾರತಿಯನ್ನ ಪ್ರಾರಂಭ ಮಾಡಲಾಯಿತು. ಆಕಾಶವಾಣಿಯಿಂದ 23 ಭಾಷೆಗಳಲ್ಲಿ, ಆಮೇಲೆ 146 ಉಪಭಾಷೆಗಳ ಮುಖಾಂತರ ಕಾರ್ಯಕ್ರಮಗಳನ್ನ ನೀಡಲಾಗ್ತಾ ಇದೆ. ನ್ಯೂಸ್ ಸರ್ವಿಸಸ್ ಡಿವಿಷನ್ ಅದು ಪ್ರತಿದಿನ 647 ನ್ಯೂಸ್ ಬುಲೆಟಿನ್ಗಳನ್ನ ಸುಮಾರು 56 ಗಂಟೆಯ ಕಾಲ ನಾವು ಆಕಾಶವಾಣಿಯಿಂದ ಪ್ರಸಾರ ಮಾಡ್ತೇವೆ. ಎಕ್ಸ್ಟರ್ನಲ್ ಸರ್ವಿಸಸ್ ಡಿವಿಷನ್ ಆಮೇಲೆ ಅದರೊಳಗೆ 11 ಭಾರತೀಯ ಭಾಷೆಗಳನ್ನ, ಆಮೇಲೆ 16 ವಿದೇಶಿ ಭಾಷೆಗಳನ್ನು ಒಳಗೊಂಡಂತ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಆಮೇಲೆ ಇಡೀ ಭಾರತದಾದ್ಯಂತ 44 ರೀಜನಲ್ ನ್ಯೂಸ್ ಯೂನಿಟ್ ಅಂದ್ರೆ ಪ್ರಾದೇಶಿಕ ಸುದ್ದಿ ವಿಭಾಗಗಳು ಇದಾವೆ. ಆ ಸುದ್ದಿ ವಿಭಾಗಗಳ ಮೂಲಕ 75 ಭಾಷೆಯೊಳಗೆ ನಾವು ಸುದ್ದಿಗಳನ್ನ ಪ್ರಸಾರ ಮಾಡ್ತೇವೆ. ಬಹಳ ಅತ್ಯದ್ಭುತ ರವಿ. ಅಂದ್ರೆ ಆಕಾಶವಾಣಿ ಮೂಲಕ ತಯಾರಾದಂತಹ ಒಂದು ಕಾರ್ಯಕ್ರಮಗಳು ತಂತ್ರಜ್ಞರ ನೆರವಿನೊಂದಿಗೆ ಟ್ರಾನ್ಸ್ಮಿಟರ್ ಮೂಲಕ ಆಕಾಶಕ್ಕೆ ನೆಗೆಯೋದು, ಆಮೇಲೆ ಅದು ಎಲ್ಲರ ಮನೆ ತಲುಪೋದು, ಅದು ನಿಜವಾಗಿ ಕೂಡ ಒಂದು ಸೋಜಿಗದ ವಿಷಯ. ಇವತ್ತಿಗೂ ಕೂಡ ಒಂದು ಸಾಕಷ್ಟು ಸಾಮಾಜಿಕ ಜಾಲತಾಣದೊಳಗೆ, ಇವತ್ತೇ ಇಂಟರ್ನೆಟ್ನೊಳಗ, ಆಕಾಶದೊಳಗ ಸಾಕಷ್ಟು ಜಾಲತಾಣಗಳ ಒಂದು ಪರ್ವನೇ ಇದೆ. ಆದ್ರೂ ಕೂಡ ರೇಡಿಯೋ ಇನ್ನು ಜನರ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ. ಅದಕ್ಕೆ ತಂತ್ರಜ್ಞರು ತುಂಬಾ ಅತ್ಯಮೂಲ್ಯವಾದ ಒಂದು ಕಾಣಿಕೆ ನೀಡಿದ್ದಾರೆ ಅಂತ ಹೇಳ್ತಾ, ದೇಶಪಾಂಡೆ ಅವರೇ, ಈಗ ವಿಶ್ವೇಶ್ವರಯ್ಯನವರು ನೋಡ್ರಿ, ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದಂತವರು, ಕನ್ನಡ ನಾಡನ್ನ ಸಿರಿನಾಡು ಮಾಡಿದಂತವರು. ಅಂದ್ರೆ ಈ ತಂತ್ರಜ್ಞ ನೀವು ಅಣೆಕಟ್ಟು ಕಟ್ಟಬೇಕಿದ್ರೆ ಗೇಟ್ಗಳೇನಿದಲ್ಲ ಅವುಗಳನ್ನ ಹೇಗೆ ತೊಂದರೆ ಆಗದೇ ಇರೋ ತರ ಅವನ ಮೇಲೆ ಎತ್ತುವವರೆಗೂ ನೀರು ಹಂಗೆ ಇರಬೇಕು. ಅದು ಅಷ್ಟು ಶಕ್ತಿಯುತವಾಗಿ ಒಂದು ತಂತ್ರಜ್ಞರಾಗಿ ಅವರು ಅಭಿವೃದ್ಧಿ ಪಡಿಸಿದ್ರಲ್ಲ, ಅದು ಇಡೀ ಜಗತ್ತೇ ಸೋಜಿಗೆ ಪಡುವಂತದ್ದು. ಅದಕ್ಕೆ ಅವರು ಪೇಟೆಂಟ್ ಕೂಡ ಪಡೆದಾರೆ. ಸ್ವಯಂಚಾಲಿತ ಗೇಟ್ಗಳನ್ನ ಪ್ರಪ್ರಥಮವಾಗಿ ತಯಾರು ಮಾಡಿದವರು ವಿಶ್ವೇಶ್ವರಯ್ಯ. ಇಂದಿಗೂ ಅದೊಂದು ಆಶ್ಚರ್ಯನೇ. ಮೂಸಿ ನದಿಗೆ ಏನು ಪ್ರವಾಹ ಬಂದಾಗ ಹೈದರಾಬಾದ್ ನಗರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ನಿಜಾಮ ಕೋರಿದಾಗ ವಿಶ್ವೇಶ್ವರಯ್ಯನವರು ಬಂದು ಅಲ್ಲಿ ಒಂದು ಚಮತ್ಕಾರವನ್ನು ಮಾಡಿದ್ರು. ಆ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ನಿಜ, ವಿಶ್ವೇಶ್ವರಯ್ಯನವರನ್ನ ಕರೆಸಿಕೊಂಡವರು ಹೈದರಾಬಾದಿನ ಆಗಿನ ನಿಜಾಮದ್ರು. ಆದ್ರೆ ಬರಬೇಕಾದ್ರೆ ವಿಶ್ವೇಶ್ವರಯ್ಯನವರು 3 ಷರತ್ತುಗಳನ್ನು ವಿಧಿಸಿ ಬರ್ತಾರೆ. ಮೊದಲನೇದ್ದು, ಅವರಿಗೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಡಬೇಕು. ಅವರು ಮಾಡುವ ಕೆಲಸದಲ್ಲಿ ಯಾರೂ ತಲೆ ತೂಗಿಸುವಂತಿಲ್ಲ, ಮೂಗು ತೂರಿಸುವಂತಿಲ್ಲ. ಎರಡನೇದಾಗಿ, ತಮಗೆ ಬೇಕಾದಂತಹ ಸಿಬ್ಬಂದಿಯನ್ನ ತಾವೇ ನಿಯುಕ್ತಿಗೊಳಿಸಿಕೊಳ್ಳುವುದು. ಹಾಗೂ ಮೂರನೇದಾಗಿ, ತಮ್ಮ ಸಂಬಳ ಸೀನಿಯರ್ ಮೋಸ್ಟ್ ಇಂಗ್ಲಿಷ್ ಇಂಜಿನಿಯರ್ನ ಸಂಬಳಕ್ಕೆ ಸಮನಾಗಿರಬೇಕು. ಯಾಕಂದ್ರೆ ಅವಾಗ ಜಾಸ್ತಿ ಇಂಗ್ಲಿಷನೇ ನಮ್ಮಲ್ಲಿ ಆಡಳಿತ ಇರೋದ್ರಿಂದ ಇಷ್ಟು ಉನ್ನತ ಹುದ್ದೆಗೆ ಭಾರತೀಯರನ್ನ ತಗೊಳ್ಕೊತಿರ್ಲಿಲ್ಲ. ಆ ಉದ್ದೇಶದಿಂದ ವಿಶ್ವೇಶ್ವರಯ್ಯನವರಿಗೆ ಉನ್ನತ ಹುದ್ದೆಯನ್ನು ಕೊಡ್ಲಿಲ್ಲ. ಆ ಕಂಡೀಷನ್ ಹಾಕಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಗೋತಾರೆ. ಆಮೇಲೆ ಅವಾಗ ಬಂದು ಏನು ಡ್ಯಾಮ್ ನಿರ್ಮಿಸಿದ್ರು ಅಂತ ನೀವು ಹೇಳಿದ್ರಲ್ಲ, ಹೈದರಾಬಾದಿನ ಒಂದು ಪ್ರವಾಹವನ್ನ, ಅವೇ ಇವತ್ತಿನ ಹಿಮಾಯತ್ ಸಾಗರ ಮತ್ತು ಉಸ್ಮಾನ್ ಸಾಗರ ಹೌದು ಹೆಸರು. ನಾವೆಲ್ಲ ಒಂದು ಪಿಕ್ನಿಕ್ ಸ್ಪಾಟ್ ಅಂತಾನು ಅಥವಾ ಒಂದು ತಿರುಗಾಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಹೋಗ್ತೀವಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದಂತಹ ಹಿಮಾಯತ್ ಸಾಗರ ಮತ್ತು ಉಸ್ಮಾನ್ ಸಾಗರ. ಇನ್ನೊಂದು ಚೋಳಿನವ್ರೆ ನಿಮಗೆ ಹೇಳಬೇಕು ಅಂದ್ರೆ, ಈ ಪಟ್ನಾದ ಹತ್ರ ಗಂಗಾ ನದಿಗೆ ಅಡ್ಡಲಾಗಿ ಒಂದು ರೈಲ್ವೆ ಸೇತುವೆ ನಿರ್ಮಿಸಬೇಕಾಗಿತ್ತು. ಆಗಿನ ಭಾರತ ಸರ್ಕಾರ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರನ್ನು ಆಹ್ವಾನಿಸಿತ್ತು. ಅವಾಗ ವಿಶ್ವೇಶ್ವರಯ್ಯನವರ ವಯಸ್ಸೆಷ್ಟು ಗೊತ್ತೇ ನಿಮಗೆ? 92 ವರ್ಷ. ಓಹೋ, ನೋಡಿ, ನಾವು ಅದನ್ನ ಅವರ ಪ್ರಾಯ ಅಂತಾನೆ ಹೇಳ್ಬೇಕೀಗ. 92ರ ಪ್ರಾಯದಿಂದ ಆ ಒಂದು ಪ್ರಾಯದ ವಯಸ್ಸಿನಲ್ಲಿ ಅವರು ಪಟ್ನಾದಿಂದ ಫರಕ್ಕಾದವರೆಗೆ ಗಂಗಾ ನದಿಯೊಳಗ ಪ್ರವಾಸ ಮಾಡಿ ಗಂಗಾ ನದಿಯ ಪ್ರವಾಸದ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಹೆಂಗಂದ್ರೆ ಬೋಟ್ ನಲ್ಲಿ ಹೋದ್ರು, ಹೆಲಿಕಾಪ್ಟರ್ ನಲ್ಲಿ ಹೋದ್ರು, ರೈಲ್ವೆ ಮುಖಾಂತರ ಪ್ರವಾಸ ಮಾಡಿದ್ರು. ನಂತರ ಅಲ್ಲಿ ಸೇತುವೆ ನಿರ್ಮಿಸಿ ಕೊಟ್ರು. ಇನ್ನು 1918
ಆವಾಗಿನಿಂದ ಅವರು ಒಂದು ಕರ್ತವ್ಯದಲ್ಲಿ ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ಮೈಸೂರು ಐರನ್ ಅಂಡ್ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ವಿಶ್ವೇಶ್ವರಯ್ಯ ಅವರ ಸಾಧನೆಗಳನ್ನ ಹೇಳ್ತಾ ಕೂಡಿದ್ರೆ ಇಡೀ ದಿನಾನೂ ಸಾಲೋದಿಲ್ಲ. ನಾವು ಮೈಸೂರು ರಾಜ್ಯದ ನಿರ್ಮಾತೃ. ಈ ಒಂದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಪ್ರಪ್ರಥಮವಾಗಿ ಮಹಾರಾಷ್ಟ್ರ ಸರ್ಕಾರದೊಳಗೆ 1883 ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಒಂದು ಹುದ್ದೆಯನ್ನು ಸ್ವೀಕರಿಸುತ್ತಾರೆ. ಆ ಕಾಲದೊಳಗೆ ಅವರು ಅಲ್ಲಿ ಒಂದು ಅತ್ಯಂತ ಕ್ಲಿಷ್ಟಕರವಾದಂತ ಒಂದು ಜಲ ಯೋಜನೆಯನ್ನ ಅಂದ್ರೆ ಡ್ಯಾಮ್ ಅನ್ನ ಕಟ್ತಾರೆ. ಆಮೇಲೆ 1894 ಸಿಂಧ್ ಪ್ರಾಂತ್ಯದೊಳಗೆ ಶಕ್ಕಾರ್ ಡ್ಯಾಮ್ ಅಂತ ಒಂದಿದೆ, ಅದನ್ನ ಒಂದು ಕೂಡ ವಿಶ್ವೇಶ್ವರಯ್ಯ ಅವರು ನಿರ್ಮಿಸಿರ್ತಾರೆ. KRS ಡ್ಯಾಮು ನಮಗೆಲ್ಲ ಗೊತ್ತಿರೋದೆ. ಮೈಸೂರು ಸ್ಯಾಂಡಲ್ ಸೋಪು ಫ್ಯಾಕ್ಟರಿ, ಆಮೇಲೆ ಭದ್ರಾವತಿಯಲ್ಲಿ ಇರತಕ್ಕಂತ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ಮೊದಲಿಗೆ ಹೆಸರಿತ್ತು, ಈಗ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ಮಾಡಿದ್ದೇವೆ. ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದ್ದಾರೆ. ಶಿವನ ಸಮುದ್ರದೊಳಗೆ ಏಷ್ಯಾದಲ್ಲೇ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ವಿಶ್ವೇಶ್ವರಯ್ಯ. ರವಿ ಅವರೇ, ಅವ್ರದ್ದು ಹೇಳ್ತಾ ಹೋದ್ರೆ ನಮಗೆ ಸಮಯ ಸಾಲೋದಿಲ್ಲ. ಇವತ್ತು ಕನ್ನಡ ನಾಡೇನಿದೆಯಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ತವರು ಅಂತಾರೆ. ಭಾಗ್ಯ ವಿಧಾತ ವಿಶ್ವೇಶ್ವರಯ್ಯನವರಿಂದ ಈಗ ಆಧುನಿಕ ಮೈಸೂರು ಆಯ್ತು. ಅದರಿಂದ ಇವತ್ತು ನಾವು ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇದ್ವಿ. ನಮ್ಮ ಜೊತೆ ವಿಶ್ವಜಿತ್ ಅವರಿದ್ದಾರೆ. ವಿಶ್ವೇಶ್ವರಯ್ಯನು ಎಷ್ಟು ಜನಪ್ರಿಯರಂದ್ರೆ, ಎಷ್ಟು ಪ್ರಾಮಾಣಿಕ ಸೇವೆ ಅಂದ್ರೆ, ಅವರು ಅವಾಗ ಮೇಣಬತ್ತಿ ಉರಿಸ್ತಾ ಇದ್ರು. ಸರ್ಕಾರಿ ಕೆಲಸ ಮುಗಿದ ಮೇಲೆ ಸರ್ಕಾರಿ ಮೇಣಬತ್ತಿಯನ್ನು ಆರಿಸ್ತಿದ್ರು. ತಮ್ಮ ಸ್ವಂತ ಖರ್ಚಿಂದ ಮೇಣಬತ್ತಿಯನ್ನು ಉರಿಸ್ತಿದ್ರು. ಅವರು ಅಷ್ಟು ಪ್ರಾಮಾಣಿಕತೆಯನ್ನು ಮೆರೆದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅದಕ್ಕೆ ಅವರಿಗೆ ಭಾರತದ ಅತ್ಯಮೂಲ್ಯವಾದ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಇವತ್ತು ನಮ್ಮ ಜೊತೆಗೆ ವಿಶ್ವಜಿತ್ ಅವರೇ, ನಮ್ಮ ಸಹಾಯಕ ನಿರ್ದೇಶಕರು. ನೀವು ಹೇಗೆ ನಮ್ಮ ಆಕಾಶವಾಣಿಯನ್ನ ನೀವು ಕಂಡ್ರಿ, ಮತ್ತೆ ಟೆಕ್ನಿಕಲಿ ತಂತ್ರಜ್ಞಾನದ ಬಗ್ಗೆ ಹೇಗೆ ತಮಗೆ ಒಂದು ಹೆಮ್ಮೆ ಇದೆ ಒಬ್ಬ ತಂತ್ರಜ್ಞಾನಿ? ಆಕ್ಚುಲಿ ಇಂಜಿನಿಯರ್ಸ್ ಡೇ ಅಂದ್ರೆ ಸಿಂಬಲ್ ಆಫ್ ವಿಶ್ವೇಶ್ವರಯ್ಯಸ್ ಬರ್ತ್ಡೇ. ಆಕ್ಚುಲಿ ಇಂಜಿನಿಯರ್ಸ್, ಇಟ್ ಇಸ್ ಸೇಡ್ ದಟ್ ಇಂಜಿನಿಯರ್ಸ್ ಬಿಲ್ಡ್ ದ ನೇಷನ್. ತಂತ್ರಜ್ಞರು ದೇಶ ಕಟ್ತಾರ. ಅದ್ರ ಸಲುವಾಗಿ ಯಾವ್ದು ಬ್ರಾಂಚ್ ಇರಲಿ, ಸಿವಿಲ್ ಇಂಜಿನಿಯರಿಂಗ್, ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಅಭಿಯಂತಕರು ಎಲ್ಲಾ ದೇಶ ಸಲುವಾಗಿ ಕೆಲಸ ಮಾಡ್ತಾರ. ಅದರಿಂದನ ದೇಶ ಕಟ್ತದ. ಆಕ್ಚುಲಿ ನಾಟ್ ಓನ್ಲಿ ಅದರ್ ಪೀಪಲ್ಸ್, ಇಂಜಿನಿಯರ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ದ ನೇಷನ್. ಎಕ್ಸಾಕ್ಟ್ಲಿ. ಈಗ ನಮ್ಮ ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಗತ್ತಿನೆಲ್ಲೆಡೆ ವ್ಯಾಪ್ಸ್ಯಾರ. ಬಹುಶಃ ಇದಕ್ಕೆ ವಿಶ್ವೇಶ್ವರಯ್ಯನವರು ಮಾಡಿಕೊಂಡಂತಹ ಒಂದು ಫೌಂಡೇಶನ್ ಅದಲ್ಲ, ಆ ಭದ್ರ ಬುನಾದಿನ ಕಾರಣ ಅಂತ ಹೇಳ್ತಾ ವೆಂಕಟೇಶ್ವರಯ್ಯ ಹೇಳ್ತಾರೆ. ವಿಶ್ವೇಶ್ವರಯ್ಯನವರಿಗೆ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅಂತಂದ್ರೆ, KRS ಡ್ಯಾಮ್ ನಿರ್ಮಾಣ ಮಾಡುವಾಗ ಮೈಸೂರು ಮಹಾರಾಜರು ಅದಕ್ಕೆ ಹಣವನ್ನ ಕೊಡ್ತಾ ಇದ್ರು. ಮೈಸೂರು ಮಹಾರಾಜರ ಹತ್ತಿರನೂ ಹಣ ಕಡಿಮೆ ಆದಾಗ ಮೈಸೂರು ಮಹಾರಾಜರು ತಮ್ಮ ಮನೆತನದಲ್ಲಿದ್ದಂತ ಬಂಗಾರದ ಆಭರಣಗಳನ್ನ ಗಿರ್ವಿ ಇಟ್ಟು ಹಣ ತಗೊಂಡು ಬರ್ತಾರೆ. ಆ ಒಂದು ಸಂದರ್ಭದೊಳಗೆ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಮೈಸೂರು ರಾಜ್ಯದೊಳಗೆ. ಅವರು ಹೇಳ್ತಾರೆ, ಮಹಾರಾಜರು ಇಷ್ಟೊಂದು ಕಳಕಳಿಯಿಂದ ಒಂದು ಕೆಲಸ ಮಾಡ್ತಾ ಇರಬೇಕಾ, ನಾನು ನನ್ನ ಸಂಬಳ ತಗೋಬಾರ್ದು, ರಾಜ್ಯದ ಆರ್ಥಿಕ ಸುಧಾರಣೆ ಆಗುವವರೆಗೂ ಸಂಬಳವನ್ನ ಬಿಟ್ಟಿದ್ರು ಅನ್ನೋ ಒಂದು ಕಥೆ ಇವತ್ತು ಹೇಳಲಿಕ್ಕೆ ಬಹಳಷ್ಟು ಇಂತಹ ಒಂದು ಸಾಮಾಜಿಕ ಕಾರ್ಯಗಳನ್ನು ವಿಶ್ವೇಶ್ವರಯ್ಯನವರು ಮಾಡಿದ್ರಿಂದನೇ ಬ್ರಿಟಿಷರ ಅಧಿಕಾರಿಗಳು ಅವರಿಗೆ ನೈಟ್ ಆಫ್ ದಿ ಕಮಾಂಡರ್, ಸರ್ ಅನ್ನೋ ಒಂದು ನಾವು ಹೇಳ್ತೇವೆ, ಸರ್ ಆ ಒಂದು ಪದವಿಯನ್ನ ಬ್ರಿಟಿಷರು ಅವ್ರಿಗೆ ಕೊಡ್ತಾರೆ. ಹಾಗೆ ಇನ್ನೊಂದು ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅನ್ನೋ ಒಂದು ಪ್ರಶಸ್ತಿಯನ್ನು ಕೂಡ ಬ್ರಿಟಿಷ್ ಅಧಿಕಾರಿಗಳು ವಿಶ್ವೇಶ್ವರಯ್ಯನವರಿಗೆ ಕೊಟ್ಟಿರ್ತಾರೆ. ಹೌದು ವೆಂಕಟೇಶ್ ಅವರೇ, ನೀವೊಂದೆರಡು ಮಾತು ಹೇಳ್ತಾ ಇದ್ದೀರಿ. ನೀವು ಹೇಳಿದಾಗೆ ಹಿ ವಾಸ್ ಎ ಗ್ರೇಟ್ ಎಂಜಿನಿಯರ್ ಅಂಡ್ ಎಮಿನೆಂಟ್ ಸ್ಟೇಟ್ಸ್ಮ್ಯಾನ್, ಎಕನಾಮಿಸ್ಟ್ ಫಾರ್ ಎಕ್ಸಲೆನ್ಸ್ ಅಂಡ್ ಅಬವ್ ಆಲ್ ಗ್ರೇಟ್ ಪ್ಯಾಟ್ರಿಯಾಟ್ ಆಫ್ ದ ಹೈಯೆಸ್ಟ್ ಆರ್ಡರ್ ಅಂತ ನಾವು ಹೇಳ್ತೀವಿ. ತಾವು ಇದೇ ತಾನೇ ಹೇಳಿದ್ರಲ್ಲ, ಅವರಿಗೆ ಭಾರತ ರತ್ನ ಕೊಟ್ರು ಅಂತ. ಅಂಡ್ ಹಿ ವಾಸ್ ದ ಫಸ್ಟ್ ಎಂಜಿನಿಯರ್ ಅಂಡ್ ದ ಓನ್ಲಿ ಎಂಜಿನಿಯರ್ ಟು ಬಿ ಡೆಕೋರೇಟೆಡ್ ವಿತ್ ಭಾರತ ರತ್ನ ಸೋ ಫಾರ್. ಇದೊಂದು ಎಂಥ ಹೆಮ್ಮೆ ವಿಷಯ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಳಿದ್ರಿ ಅವರಿಗೆ ತುಂಬಾ ಸಮಯ ಪ್ರಜ್ಞೆ ಇತ್ತು, ಹಾಗೂ ಶಿಸ್ತಿನ ಸಿಪಾಯಿ ಆಗಿದ್ರು. ಅಲ್ಲದೆ ಸರ್ಕಾರಿ ಕೆಲಸಕ್ಕಾಗಿ ಕೊಟ್ಟಂತಹ ಯಾವುದೇ ವಸ್ತುಗಳನ್ನ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸ್ತಿರ್ಲಿಲ್ಲ. ಇದೆಲ್ಲ ನಿಜ. ಅದಕ್ಕೆ ಅವರು ತಮ್ಮ ಪುಸ್ತಕಗಳಲ್ಲಿ ಬರೆದಂತಹ ಕೆಲವು ಪಂಕ್ತಿಗಳನ್ನು ನಾನು ಹೇಳಲಿಚ್ಛಿಸ್ತೇನೆ. ಅವರ ಮಾದರಿ ಹೇಗಿತ್ತು ಅಂದ್ರೆ, ಪ್ಲಾನ್ ದ ವರ್ಕ್ ಅಂಡ್ ವರ್ಕ್ ದ ಪ್ಲಾನ್. ದ ಪ್ರೈಸ್ ಆಫ್ ಸಕ್ಸೆಸ್ ಈಸ್ ಹಾರ್ಡ್ ವರ್ಕ್. ನೇಚರ್ ನೆವರ್ ಎಕ್ಸ್ಕ್ಯೂಸಸ್ ಲ್ಯಾಪ್ಸಸ್. Dare to do right, fear to do wrong. Never try to appear what you are not. Sacrifice money rather than principles. ಈ ತರ ಒಂದು ವಿಶಿಷ್ಟವಾದ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಬರೀ ಭಾರತಕ್ಕೆ ಏಕೆ ಇಡೀ ಜಗತ್ತಿಗೆ ಕೀರ್ತಿ ತಂದಂತವರು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಚೋಳಿನವರೇ, ದೇಶಪಾಂಡೆ ಸರ್ ಹೇಳಿದ ಮಾತು ಖರೇನ ಇದೆ. ಆಕ್ಚುಲಿ ಅವ್ರ ಸಿದ್ಧಾಂತ ಮೇಲೆ ನಡೀತಾ ಇತ್ತು ಜೀವನ.
ಅದು ಮುಂದಿನ ಪೀಳಿನ ಆ ಸಿದ್ಧಾಂತ ಬಗ್ಗೆ ಗಮನಿಸಿ ನಮ್ಮ ಕಾಲ ಮುಂದೆ ಹೋಗ್ಬೇಕು. ಬಹಳ ಸಂತೋಷ. ಇವತ್ತು ನೋಡ್ರಿ ವೆಂಕಟೇಶ್ ಅವರೇ, ವಿಶ್ವಜಿತ್ ಅವರೇ, ರವಿ ಅವರೇ, ಇವತ್ತು ನೋಡ್ರಿ ಈ ಒಂದು ಇಂಜಿನಿಯರ್ಸ್ ದಿನಾಚರಣೆ ಸಂದರ್ಭದೊಳಗ ನಾವು ವಿಶ್ವೇಶ್ವರಯ್ಯ ಅವರನ್ನು ನೆನೀತಾ, ಯಾಕಂದ್ರೆ ಇವತ್ತು ತಂತ್ರಜ್ಞರಿಗೆ ಎಲ್ಲರಿಗೂ ಕೂಡ ಒಂದು ಭದ್ರವಾಗಿ ಒಂದು ಸುರಕ್ಷತೆಯನ್ನ, ಒಂದು ಇಡೀ ದೇಶದ ನಾಗರಿಕರಿಗೆ ಒಂದು ಸುರಕ್ಷತೆಯನ್ನು ಒದಗಿಸಿದಂತವರು ವಿಶ್ವೇಶ್ವರಯ್ಯನವರು ಮತ್ತು ತಂತ್ರಜ್ಞರ ಹಿರಿಮೆ ಏನಿದೆ ಅಲ್ಲ ಅದನ್ನ ಅವರು ಎತ್ತಿ ಹಿಡಿದಂತವರು. ಆ ನಿಟ್ಟಿನೊಳಗ ಆಕಾಶವಾಣಿಯಲ್ಲಿ ತಂತ್ರಜ್ಞರ ಒಂದು ಕೊಡುಗೆ ಏನಿದೆಲ್ಲ ಅಪಾರವಾಗಿದೆ. ಹೇಗೆ ಈ ಒಂದು ಟ್ರಾನ್ಸ್ಮಿಟರ್ಗಳು ಹೆಂಗ್ ಕೆಲಸ ಮಾಡ್ತಾವು, ಮತ್ತೆ ಸ್ಟುಡಿಯೋದೊಳಗಡೆ ಯಾವ ರೀತಿ ನಮ್ಮ ರೆಕಾರ್ಡಿಂಗ್ ಆಗ್ತದೆ, ಇವೆಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡೋಣಂತ. ರವಿ, ತಾವೊಂದೆರಡು ಮಾತು ಹೇಳಿ ಆರಂಭದಲ್ಲಿ. ಇಂಗ್ಲಿಷ್ ನೊಳಗೆ ಒಂದು ಮಾತು ಹೇಳ್ತಾರೆ, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ. ಅಂದ್ರೆ ಅವಶ್ಯಕತೆ ಆವಿಷ್ಕಾರಕ್ಕೆ ನಾಂದಿ ಆಗ್ತದೆ ಅಥವಾ ಮೂಲ ಆಗ್ತದೆ ಅಂತ. ಪ್ರಾರಂಭದೊಳಗೆ ಆಕಾಶವಾಣಿಯೊಳಗೆ ಡಿಜಿಟಲ್ ಅಥವಾ ಇವತ್ತು ಏನು ಫೆಸಿಲಿಟೀಸ್ ನಮ್ಮೆಲ್ಲ ಅವೈಲೇಬಲ್ ಇದೆ ಆ ತರದ ಫೆಸಿಲಿಟಿಗಳು ಇರ್ತಾ ಇರಲಿಲ್ಲ. ಆವಾಗ ಟ್ರಾನ್ಸ್ಮಿಟರ್ ಅಂತಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ವಾಲ್ವ್ಸ್ ಇರ್ತಾ ಇತ್ತು. ಆ ವಾಲ್ವ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು ರಿಸೀವರ್ಸ್ ಆಗ್ಲಿ ಟ್ರಾನ್ಸ್ಮಿಟರ್ಸ್ ಆಗ್ಲಿ, ಇವನ್ ನಾವು ಏನು ಮಿಕ್ಸಿಂಗ್ ಕನ್ಸೋಲ್ ಅಥವಾ ಸ್ವಿಚಿಂಗ್ ಕನ್ಸೋಲ್ಸ್ ಅಂತ ಏನ್ ಹೇಳ್ತೇವೆ ಅವುಗಳನ್ನ ಉಪಯೋಗ ಮಾಡ್ತಾ ಇತ್ತು. ಎಲ್ಲದರಲ್ಲೂ ವ್ಯಾಕ್ಯೂಮ್ ಟ್ಯೂಬ್ಸ್ ಇರ್ತಾ ಇತ್ತು. ಅದಾದ್ಮೇಲೆ ಪ್ರಾರಂಭದ ಕಾಲದೊಳಗೆ ನಾವು ಬರೀ ಮೀಡಿಯಂ ವೇವ್ ಮತ್ತೆ ಶಾರ್ಟ್ ವೇವ್ ನೊಳಗೆ ಮಾತ್ರ ನಮ್ಮ ಒಂದು ಪ್ರಸಾರವನ್ನ ಮಾಡ್ತಾ ಇದ್ವಿ. ಅದಾದ್ಮೇಲೆ ಆಕಾಶವಾಣಿ ಮತ್ತೆ ದೂರದರ್ಶನ ಸೇರಿಸಿಕೊಂಡು ಹೇಳೋದಾದ್ರೆ 80ರ ದಶಕದ ಕಾಲ ಟಿವಿ ಸ್ಟೇಷನ್ಗಳ ಕಾಲ. ಟಿವಿ ಸ್ಟೇಷನ್, ಲೋ ಪವರ್ ಸ್ಟೇಷನ್ ಎಲ್ಲ ಮೊದಲು ಅದು ಸರ್ಕಾರಿ ಮಾಧ್ಯಮದ ಉಚ್ಛಾಯ ಕಾಲ. ಉಚ್ಛಾಯ ಕಾಲ. ಅದಾದ್ಮೇಲೆ 1990ನೇ ಇಸ್ವಿ ಏನ್ ಬಂತು, ಎಫ್ಎಂಗಳ ಕಾಲ ಶುರುವಾಯಿತು. ಅದಾದ್ಮೇಲೆ 2015ರೊಳಗೆ ನಾವು ಅನಲಾಗ್ ಅನ್ನ ಬಿಟ್ಟು, ಯಾಕಂದ್ರೆ ಇಡೀ ವಿಶ್ವದಾದ್ಯಂತ ಅನಲಾಗ್ ಅನ್ನ ಪೂರ್ತಿ ಬ್ಯಾನ್ ಮಾಡಬೇಕು, ಡಿಜಿಟಲ್ ಮೋಡಿಗೆ ನಾವು ಬರಬೇಕು ಅನ್ನೋ ಒಂದು ಏನು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಆ ಪ್ರಕಾರ ನಾವು ಕೂಡ ಮುಂದೆ ಹೋಗ್ತಾ ಇದ್ದೇವೆ. ಡಿಜಿಟಲ್ ರೇಡಿಯೋ ಮೊಂಡಿಯಾಲೆ ಅಂತ ಹೇಳ್ತೇವೆ ನಾವು. ಡಿಜಿಟಲ್ ರೇಡಿಯೋ ಮೊಂಡಿಯಾಲೆ ಅಂತಂದ್ರೆ ಅದೊಂದು ಫ್ರೆಂಚ್ ಪದ. ಅದು ಅಂದ್ರೆ ಒಂದು ಸಮೂಹ. ಈ ಸಮೂಹದೊಳಗೆ ಯಾರು ಇರ್ತಾರೆ? ಬ್ರಾಡ್ಕಾಸ್ಟರ್ಸ್. ಆಕಾಶವಾಣಿ ಅಂತ ಒಂದು ರಾಷ್ಟ್ರೀಯ ಪ್ರಸಾರ ಮಾಡುವಂತ ಒಂದು ಇಲಾಖೆಗಳಿರ್ತದೆ. ಆಕಾಶವಾಣಿಗೆ ಬೇಕಾದಂತ ಇಕ್ವಿಪ್ಮೆಂಟ್ ಗಳನ್ನ, ಮಷಿನರಿಗಳನ್ನ ಪೂರೈಸುವಂತ ಕಂಪನಿಗಳು ಇರ್ತವೆ. ಆಮೇಲೆ ಈ ಒಂದು ಬ್ರಾಡ್ಕಾಸ್ಟ್ ಇಂಜಿನಿಯರ್ಸ್ ಅಂತ ನಾವೇನ್ ಹೇಳ್ತೇವೆ, ಅಂದ್ರೆ ಈ ತಂತ್ರಜ್ಞಾನವನ್ನು ಡೆವಲಪ್ ಮಾಡುವಂತ ಇಂಜಿನಿಯರ್ ಕೂಡ ಪಾಲ್ಗೊಂಡು, ಅದು ಬಿಟ್ಟು ಬೇರೆ ಇನ್ನೂ 2 ಟೆಕ್ನಾಲಜಿ ನಮ್ಮಲ್ಲಿ ಇದಾವೆ. ಡ್ಯಾಬ್ ಅಂತ ಒಂದಿರ್ತದೆ, ಡಿಜಿಟಲ್ ಆಡಿಯೋ ಬ್ರಾಡ್ಕಾಸ್ಟಿಂಗ್. ಆಮೇಲೆ ಐಬಾಕ್, ಇನ್ ಬ್ಯಾಂಡ್ ಆನ್ ಚಾನೆಲ್ ಅಂತ. ಆದ್ರೆ ಐಬ್ಯಾಕ್ ಮತ್ತೆ ಡ್ಯಾಬ್ಗೆ ಬ್ರಾಡ್ಕಾಸ್ಟರ್ಸು ಹಣ ಕೊಡಬೇಕಾಗ್ತದೆ, ಕೇಳೋರು ಕೂಡ ಹಣ ಕೊಡಬೇಕಾಗ್ತದೆ. ಆದ್ರೆ DRM ಅನ್ನೋದು ಇದು ಪೂರ್ತಿ ಎಲ್ಲರಿಗೂ ಉಚಿತವಾಗಿದೆ. ಆಮೇಲೆ ನಮಗೆ ಆಸೆ ನೋಡಿ, ಮನುಷ್ಯನಿಗೆ ಏನಾಗ್ತದೆ ಅಂತಂದ್ರೆ, ಒಂದು ಊರೊಳಗೆ ಒಂದೇ ಒಂದು ಟ್ರಾನ್ಸ್ಮಿಟರ್ ಇರ್ತದೆ, ಹೌದಾ? ಪ್ರೇಮಿಗಳು ಬಹಳ ಇರ್ತಾರೆ. ಕೆಲವರು ಸಂಗೀತ ಪ್ರೇಮಿಗಳು, ಕೆಲವರಿಗೆ ನಾಟಕದ ಹುಚ್ಚಿರ್ತದೆ, ಕೆಲವೊಬ್ಬರಿಗೆ ಬರೀ ಚಿತ್ರಪಟ ಕೇಳಬೇಕು ಅಂತಿರ್ತದೆ, ಕೆಲವೊಬ್ಬರಿಗೆ ಕ್ರೀಡೆಗಳನ್ನ. ಒಂದು ಕ್ರಿಕೆಟ್ ಮ್ಯಾಚ್, ನಮ್ಮಲ್ಲಿ ಭಾರತದೊಳಗಂತೂ ಕ್ರಿಕೆಟ್ ಮ್ಯಾಚ್ ತುಂಬಾ ಫೇಮಸ್. ಕ್ರಿಕೆಟ್ ಮ್ಯಾಚ್ ನಡೀತಾ ಇರಬೇಕಾದ್ರೆ ನ್ಯೂಸ್ ಟೈಮ್ ಆಯ್ತು ಅಂತ ಬಂದ್ ಮಾಡ್ಬಿಡ್ತೇವೆ. ಬ್ಯಾಟಿಂಗ್ ಚಲೋ ಮಾಡ್ತಾ ಇದ್ರು ಗವಾಸ್ಕರ್, ಕಪಿಲ್ ದೇವ್ ಚಲೋ ಮಾಡ್ತಾ ಇದ್ರು, ಕಟ್ ಮಾಡಿಬಿಟ್ರು ಆಕಾಶವಾಣಿ ಅವರು. ಯಾಕಂದ್ರೆ ನಾವು ಇದ್ದಿದ್ದ ಕಾಲಮಿತಿಯನ್ನ ಎಲ್ಲರಿಗೂ ಹಂಚಬೇಕು. ಎಲ್ಲಾ ವಯಸ್ಸಿನ ಮಕ್ಕಳಿಂದ ಹಿಡಿದ್ರು ಮುದುಕರವರೆಗೂ ಎಲ್ಲರಿಗೂ ಅವಾಗ ನಮಗೇನ್ ಅನಿಸ್ತಾ ಇತ್ತು, ಇನ್ನೊಂದು ರೇಡಿಯೋ ಸ್ಟೇಷನ್ ನಮ್ಮಲ್ಲಿ ಇದ್ರೆ ಒಳ್ಳೇದಾಗ್ತಿತ್ತು, ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಜಾಸ್ತಿ ಕೇಳಲಿಕ್ಕೆ ಸಿಗ್ತಾ ಇತ್ತು ಅಂತ. ಹಾಗಾಗಿ ಅವಾಗ ಕಾರ್ಯಕ್ರಮ ನೀವು ಕೊಡಬೇಕು ಅಂದ್ರೆ ಒಂದು ಟ್ರಾನ್ಸ್ಮಿಟರ್ ಅದು ಎಲ್ಲ ಬೇಕಾಗಿತ್ತು. ಆದ್ರೆ ಇವತ್ತು ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ. ಏಕಕಾಲದೊಳಗೆ ನಮ್ಮಲ್ಲಿ ಏನು ಧಾರವಾಡದೊಳಗೆ DRM ಟ್ರಾನ್ಸ್ಮಿಟರ್ ಇದೆ, ಏಕಕಾಲದೊಳಗೆ 4 ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಒಂದೇ ಒಂದು ಟ್ರಾನ್ಸ್ಮಿಟರ್ ನಿಂದ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಅಂದ್ರೆ ಆಕಾಶವಾಣಿ ಧಾರವಾಡದಿಂದ ನಡೀತಾ ಇದೆ. ಬಹಳ ಸಂತೋಷ. ಈಗ ನೋಡ್ರಿ, ಮೊದಲು ಒಂದು ಕಾಲ ರೇಡಿಯೋ ಬಿಟ್ಟರೆ ಬೇರೆ ಏನಿದ್ದಿಲ್ಲ. ನೆನಪಾಗ್ತದೆ ತಂತ್ರಜ್ಞಾನ ಹೇಗೆ ರೂಪಾಂತರಗೊಂಡು ನಮಗೆ ಅನುಕೂಲ ಮಾಡಿದೆ ಅಂತ ಹೇಳ್ತೀನಿ. ನಿಮಗೊಂದು ವಿಷಯ ನೆನಪಾಗಬಹುದು. ಒಂದಾನೊಂದು ಕಾಲಕ್ಕೆ ಪವರ್ ಸಪ್ಲೈ ಫೇಲ್ ಆಯ್ತು ಅಂದ್ರೆ ನಾವು DG ಸಪ್ಲೈ ಮೇಲೆ ನಾವು ಸರ್ವಿಸ್ ತಗೋತಿದ್ವಿ. ಆ 1 ನಿಮಿಷ ಅಥವಾ 1.5 ನಿಮಿಷ ಕಾಲ ನಮ್ಮಲ್ಲಿ ಸಪ್ಲೈ ಇರದೇ ಇದ್ದದಕ್ಕೆ ಪ್ರೋಗ್ರಾಮ್ ಏರ್ ಮೇಲೆ ಹೋಗ್ತಾ ಇರಲಿಲ್ಲ. ವಿದ್ಯುತ್ ಶಕ್ತಿಯ ಅಭಾವದಿಂದಾಗಿ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಉಂಟಾಯಿತು. ಇದಕ್ಕಾಗಿ ವಿಷಾದ ಬೀರುತ್ತದೆ ಅಂತ ಹೇಳಿದ್ದು ಒಂದು ಕಾಲ ಇವತ್ತು ನಮಗೆ ನೆನಪಾಗ್ತದೆ. ಇವತ್ತು ವಿಷಾದನೂ ಇಲ್ಲ, ವ್ಯತ್ಯಯನೂ ಇಲ್ಲ. ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇರೋದ್ರಿಂದ ಡಿಜಿಟಲ್ ಮೋಡ್ ನಿರಂತರವಾಗಿ ಸಾಕ್ತಾ ಇದೆ. ಇದೆಲ್ಲ ತಂತ್ರಜ್ಞಾನ. ಈಗ ನೋಡ್ರಿ, ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳು ಬಂದಿದೆ ಸಾಕಷ್ಟು ಪ್ರೈವೇಟ್ ಆಗಿ. ಅಂದ್ರೆ ತಂತ್ರಜ್ಞಾನ ಇಷ್ಟು ಮುಂದುವರೆದಲ್ಲ, ಇವತ್ತು ಒಳ್ಳೆ ಕ್ವಾಲಿಟಿ ರೇಡಿಯೋ ಇವತ್ತಿದೆ. ವೆಂಕಟೇಶ್ ಅವರೇ, ಈಗ ಆಕಾಶವಾಣಿಯಲ್ಲಿ ಉತ್ತಮವಾದ ಪ್ರಸಾರ ಆಗ್ಬೇಕು ಅಂತಂದ್ರೆ ಹೇಗೆ ಆರಂಭದಿಂದ ಕರ್ತವ್ಯ ನಿರ್ವಹಿಸಲಾಗ್ತದೆ? ಹೇಗೆ ಅದು ಧ್ವನಿ ಮುದ್ರಣಗೊಂಡ ಒಂದು ಧ್ವನಿ ಜನರ ಮನೆಗೆ ತಲುಪಬೇಕುವರೆಗೆ ಯಾವ ಒಂದು ಪ್ರೊಸೆಸ್ ಇರ್ತದೆ, ಅದಕ್ಕೆ ಯಾವ ಒಂದು ಹಾದಿಯನ್ನು ಕ್ರಮಿಸ್ತದೆ, ಆ ಕುರಿತಂತೆ ತಾವು ಬೆಳಕು ಚೆಲ್ಲಬಹುದಾ? ಸೋಳಿನವರೇ, ನನಗೂ ನೆನಪಾಗ್ತದೆ ಹಳೆ ಕಾಲ, 30 ವರ್ಷದ ಹಿಂದಿಂದು. ಆಕಾಶವಾಣಿ ಸ್ಟುಡಿಯೋಗೆ ಬಂದ ತಕ್ಷಣ ತಾಂತ್ರಿಕ ಸಿಬ್ಬಂದಿ ಆಗಲಿ ಅಥವಾ ಪ್ರೋಗ್ರಾಮ್ ಸಿಬ್ಬಂದಿ ಆಗಲಿ ಮಾಡಬೇಕಾದದ್ದು, ಆ ದಿನ ತಾವು ಮಾಡಬೇಕಾದ ಕರ್ತವ್ಯದ ಬಗ್ಗೆ ಒಂದು ವಿಶ್ಲೇಷಣೆ, ಪೂರ್ವ ತಯಾರಿ, ಇದು ಬಹಳ ಮಹತ್ವ. ಯಾಕಂದ್ರೆ ನಾವು ಇಂಜಿನಿಯರ್ಸ್ಗಳು ಆಕಾಶವಾಣಿ ಸ್ಟುಡಿಯೋಕ್ಕೆ ಬಂದ ಮೇಲೆ ಅಥವಾ ಟ್ರಾನ್ಸ್ಮಿಟರ್ಗೆ ಬಂದ ಮೇಲೆ
ಅದು ಸರಿಯಾದ ಕೆಲಸ ಮಾಡುವ ತರ ಅದನ್ನ ಅನುಗೊಳಿಸಿ ಎಲ್ಲಾ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟುಡಿಯೋ ಟೇಪ್ ರೆಕಾರ್ಡಿಂಗ್ಸ್ ಆಮೇಲೆ ಡಿಸ್ಕ್ ಪ್ಲೇಯರ್ಸ್ಗಳು ಅವಾಗೆಲ್ಲ ಕಾಲಕ್ಕೆ ಅದಿತ್ತು. ಇವಾಗಿನ ಕಾಲಕ್ಕೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ರೆಕಾರ್ಡಿಂಗ್ ಇರ್ತದೆ. ಅವನ್ನೆಲ್ಲ ಒಂದು ಕ್ಯೂ ಶೀಟ್ ಪ್ರಕಾರವಾಗಿ ಒಂದು ಹೊಂದಿಸಿಕೊಂಡು ಆಯಾ ಸಮಯಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕು ಆ ಕಾರ್ಯಕ್ರಮ ನೋಡಿಕೊಂಡು ದಿಲ್ಲಿಯಿಂದ ತೆಗೆದುಕೊಳ್ಬೇಕಂತ ನ್ಯೂಸ್ ಇವಕ್ಕೆಲ್ಲ ಬೇಕಾದಂತ ತಾಂತ್ರಿಕ ವ್ಯವಸ್ಥೆಯನ್ನೆಲ್ಲ ಸರಿಗೊಳಿಸಿ, ಅಂದ್ರೆ ಇವಾಗ ಎಫ್ಎಂ ಆಗಲಿ ಅಥವಾ ಎಎಂ ಆಗಲಿ ಶಾರ್ಟ್ ವೇವ್ ಆಗಲಿ ಯಾವುದೇ ಟ್ರಾನ್ಸ್ಮಿಟರ್ ಇರ್ತದೆ ಆ ಟ್ರಾನ್ಸ್ಮಿಟರ್ ಫುಲ್ ಪವರ್ ಅಲ್ಲಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ, ಅದು ಸರಿಯಾಗಿ ಟ್ಯೂನ್ ಆಗಿದೆಯೋ ಇಲ್ಲ, ಪ್ರತಿ ದಿವಸ ಚೆಕ್ ಮಾಡಲೇಬೇಕು. ಅದು ಸರಿಯಾಗೇ ಇರ್ತದೆ. ಆದ್ರೂ ಸಹಿತ ಇಂಜಿನಿಯರ್ಸ್ ಗಳ ಕರ್ತವ್ಯ ಅದು. ಯಾಕಂದ್ರೆ ಇಂಜಿನಿಯರ್ಸ್ ಗಳ ಇಕ್ವಿಪ್ಮೆಂಟ್ ಗಳು ಅನುಗೊಳಿಸದೇ ಇದ್ರೆ ನಾವು ಯಾವ ಪ್ರೋಗ್ರಾಮ್ ಅನ್ನ ಅದಕ್ಕೆ ಕೊಟ್ಟರು ಸಹಿತ ಅದು ಸರಿಯಾಗಿ ಹೋಗದೇ ಇದ್ರೆ ನೀವು ಪಟ್ಟ ಪ್ರಯತ್ನ ಎಲ್ಲ ವಿಫಲವಾಗ್ತದೆ. ಆದ್ದರಿಂದ ಒಂದು ಉತ್ತಮವಾದ ತಯಾರಿ ದಿನ ಮಾಡಬೇಕಾದದ್ದು ಇದು. ಅದೇ ರೀತಿ ಟ್ರಾನ್ಸ್ಮಿಟರ್ ಸ್ಟುಡಿಯೋ ಎಲ್ಲ ಇಕ್ವಿಪ್ಮೆಂಟ್ ಗಳನ್ನ ಲೈನ್ ಅಪ್ ಮಾಡಿದ ಮೇಲೆ ಶೆಡ್ಯೂಲ್ ಪ್ರಕಾರ ಕಾರ್ಯಕ್ರಮ ಹೋಗ್ತಾ ಇರ್ತದೆ. ಏರ್ ಮೇಲೆ ಯಾವುದೇ ವ್ಯತ್ಯಯ ಇಲ್ಲದೆ ಹಾಗೆ ಆಯಾ ಸಮಯಕ್ಕೆ ನಿಗದಿಪಡಿಸಿದಂತ ಕಾರ್ಯಕ್ರಮ ಆಯಾ ಸಮಯಕ್ಕೆ ಸರಿಯಾಗಿ ಹೋಗಬೇಕು. ಯಾವುದೇ ಇಂಟರಪ್ಷನ್ ಇಲ್ಲದೆ, ನಾವು ಅದಕ್ಕೆ ನಾಯ್ಸ್ ಅಂತೀವಿ, ಡಿಸ್ಟಾರ್ಷನ್ ಅಂತೀವಿ ನಮ್ಮ ಪದಗಳಲ್ಲಿ. ಯಾವುದೇ ಪ್ರೋಗ್ರಾಮ್ದಲ್ಲಿ ಈ ತರ ನಾಯ್ಸ್ ಡಿಸ್ಟಾರ್ಷನ್ ಇಲ್ಲದೆ ರೀತಿಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಬೇಕಾದ ಇಂಜಿನಿಯರ್ಗಳ ಒಂದು ದೊಡ್ಡ ಜವಾಬ್ದಾರಿ. ನಿಮ್ಗೆ ಹೇಳಬಹುದು, ನಮಗೆ ಹಸಿವೆ ಕಡೆ ಅರಿವಿರೋದಿಲ್ಲ, ನಿದ್ದೆ ಕಡೆ ಅರಿವಿರೋದಿಲ್ಲ, ಹಗಲು ರಾತ್ರಿ ಕೂತ್ಕೊಂಡು ಒಳ್ಳೆ ಕಾರ್ಯಕ್ರಮ ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಇದರಲ್ಲಿ. ಬಹಳ ಸಂತೋಷ. ರವಿ ಹೊನ್ನಾಳಿ ಅವರೇ, ಈಗ ನಮ್ಮ ಕೇಳುಗರಿಗೆ ಬಹಳ ಒಂದು ಕುತೂಹಲ, ಆ ಧ್ವನಿ ಸ್ಟುಡಿಯೋದಲ್ಲಿ ಮಾತಾಡಿದ್ದು ಈಗ ನಮ್ಮ ಮನೆಯವರಿಗೆ ಬರ್ತಾ ಇದೆ, ಹೆಂಗ್ ಬರ್ತದೆ ಅನ್ನೋದು ಒಂದು ಸೋಜಿಗೆ ಅವರಿಗೆ. ಈ ಧ್ವನಿ ಹೇಗೆ ಟ್ರಾನ್ಸ್ಮಿಟರ್ ಮೂಲಕ ಹೋಗ್ತದೆ ಅದನ್ನು ವಿವರವಾಗಿ ಹೇಳ್ಬೋದಾ ರವಿ? ಪ್ರೇಕ್ಷಕರಿಂದ ಪ್ರೇಕ್ಷಕರವರೆಗೆ ನಮ್ಮ ಸ್ಟುಡಿಯೋದಿಂದ ಕೇಳುಗರ ಮನೆಯವರೆಗೂ ಹೋಗಬೇಕಾಗಿತ್ತು. ಅದರಲ್ಲಿ ಬಹಳಷ್ಟು ಈ ತಾಂತ್ರಿಕ ಉಪಕರಣ ಬೇಕಾಗ್ತವೆ. ಮೊಟ್ಟ ಮೊದಲನೇದಾಗಿ ಏನ್ ಬೇಕು? ಮೈಕ್ರೋಫೋನ್ ಬೇಕು. ಯಾಕಂದ್ರೆ ನಾವು ಮಾತಾಡ್ತಾ ಇರುವಂತಹ ಧ್ವನಿಯ ತರಂಗಗಳನ್ನ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಒಂದು ಮೈಕ್ರೋಫೋನ್ ಬೇಕು. ಆ ಮೈಕ್ರೋಫೋನ್ ಔಟ್ಪುಟ್ ಏನಿರ್ತದೆ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಅದನ್ನ ಆಂಪ್ಲಿಫೈ ಮಾಡ್ಲಿಕ್ಕೆ ಒಂದು ಆಂಪ್ಲಿಫೈಯರ್ ಬೇಕು. ಆ ಆಂಪ್ಲಿಫೈಯರ್ ಏನಂತಂದ್ರೆ ನಾವು ಮಿಕ್ಸಿಂಗ್ ಕನ್ಸೋಲ್ ಅಂತ ಹೇಳ್ತೇವೆ. ಮಿಕ್ಸಿಂಗ್ ಕನ್ಸೋಲ್ ನೊಳಗೆ ಆಂಪ್ಲಿಫೈಯರ್ ಇರ್ತದೆ, ಆಂಪ್ಲಿಫೈ ಆಗ್ತವೆ. ಆಮೇಲೆ ಬಹಳಷ್ಟು ಮೈಕ್ರೋಫೋನ್ ಗಳನ್ನ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಕೆಲವು ಕಾರ್ಯಕ್ರಮಗಳು 2-3 ಬೇಕಾಗಬಹುದು. ಸಂಗೀತ ಕಾರ್ಯಕ್ರಮಗಳೆಲ್ಲ 7-8 ಮೈಕ್ರೋಫೋನ್ ಬೇಕಾಗಬಹುದು. ಹಾಗಾಗಿ 8ರಿಂದ 10 ಚಾನಲ್ ಇರುವಂತಹ ಮಿಕ್ಸಿಂಗ್ ಕನ್ಸೋಲ್ ನಮ್ಮಲ್ಲಿ ಇರ್ತದೆ. ಅದಾದ್ಮೇಲೆ ಆ ಮಿಕ್ಸಿಂಗ್ ಕನ್ಸೋಲ್ ಔಟ್ಪುಟ್ ಏನಿರ್ತದೆ ಅದನ್ನ ನಾವು ರೆಕಾರ್ಡಿಂಗ್ ಇಕ್ವಿಪ್ಮೆಂಟ್ ಗೆ ಕಳಿಸ್ತೇವೆ. ರೆಕಾರ್ಡರ್ಸ್ ಹಳೆ ಕಾಲದೊಳಗೆ ಮ್ಯಾಗ್ನೆಟಿಕ್ ಟೇಪ್ಸ್ ಇರ್ತಾ ಇತ್ತು. ಮ್ಯಾಗ್ನೆಟಿಕ್ ಟೇಪ್ ಒಂದು ಪ್ರಾಬ್ಲಮ್ ಏನಿರ್ತಾ ಇತ್ತು ಅಂದ್ರೆ ಅದನ್ನ ಸರಿಯಾದ ಒಂದು ಉಷ್ಣಾಂಶದೊಳಗೆ ಇಡ್ಲಿಲ್ಲ, ಸ್ಟೋರ್ ಮಾಡೋದು, ಅದನ್ನ ಇಡೋದು, ಅದು ಸ್ಟಿಕ್ಕಿ ಆಗ್ತಾ ಇತ್ತು. ಸ್ಟಿಕ್ಕಿ ಆಗಿ ಅದು ಸರಿಯಾಗಿ ಒಂದ್ಸಲ ಜೋರಾಗಿ ಜಾಸ್ತಿ ಸ್ಪೀಡೋ ಕಡಿಮೆ ಸ್ಪೀಡೋ, ಆಮೇಲೆ ಡಸ್ಟ್ ಧೂಳು ಇರ್ತದೆ, ಆ ಧೂಳು ಅದ್ರ ಮೇಲೆ ಕೂಡ್ತಾ ಇತ್ತು. ಆಮೇಲೆ ಈ ಒಂದು ಟೇಪ್ ಏನಿರ್ತದೆ ಆ ಟೇಪ್ ರೆಕಾರ್ಡರ್ಸ್ ಅಥವಾ CTR ಅಂತ ನಾವೇನಿರ್ತದೆ ಕನ್ಸೋಲ್ ಟೇಪ್ ರೆಕಾರ್ಡರ್ಸ್, ಅದರಲ್ಲಿ ರೆಕಾರ್ಡಿಂಗ್ ಮಾಡಬೇಕಾದ್ರೂ ಆಯ್ತು, ಆಮೇಲೆ ಅದನ್ನ ಪುನಃ ಪ್ರಸಾರ ಮಾಡಬೇಕಾದ್ರೂ ಆಯ್ತು. ಅದು ಕೆಲವು ವೀಲ್ಗಳ ಮುಖಾಂತರ ಅಂದ್ರೆ ಮೆಕ್ಯಾನಿಕಲ್ ವೀಲ್ಗಳ ಮುಖಾಂತರ ಚಲಿಸಬೇಕಾಗೋದ್ರಿಂದ ಪ್ರತಿ ಸಲ ಅದರ ಮೇಲೆ ಆ ಒಂದು ಫ್ರಿಕ್ಷನ್ಗೆ ಆ ಟೇಪ್ ಏನು ಕೋಟಿಂಗ್ ಏನಿರ್ತದೆ ಮ್ಯಾಗ್ನೆಟಿಕ್ ಟೇಪ್ ಅದು ಹೋಗ್ತಾ ಇತ್ತು. ಹಂಗಾಗಿ ಅದ್ರ ಕ್ವಾಲಿಟಿ ಹಾಳಾಗ್ತಾ ಇತ್ತು. ಹಂಗಾಗಿ ಈಗ ತಂತ್ರಜ್ಞಾನ ಬೆಳೀತಾ ಬಂದು ಅವಾಗ ಗ್ರಾಮೋಫೋನ್ ಇರ್ತಾ ಇದ್ದು, ಈಗ ಗ್ರಾಮೋಫೋನ್ ಇಲ್ಲ, ಟೇಪ್ಗಳು ಇರ್ತಾ ಇದ್ದು ಇಲ್ಲ. ಅದಾದ್ಮೇಲೆ CD ಬಂತು, DVD ಬಂತು. DVD ಆದ್ಮೇಲೆ ಈಗಿನ ಕಾಲದೊಳಗೆ ನಾವೇನ್ ಮಾಡ್ತೇವೆ, ಹಾರ್ಡ್ ಡಿಸ್ಕ್ ಬೇಸ್ಡ್ ಕಂಪ್ಯೂಟರ್ ನಲ್ಲಿ ಏನು ಹಾರ್ಡ್ ಡಿಸ್ಕ್ ಇರ್ತದೆ, ಆಮೇಲೆ ಹಾರ್ಡ್ ಡಿಸ್ಕ್ ಖರ್ಚು ಕೂಡ ಈಗ ಕಡಿಮೆ ಇದೆ. ಆಮೇಲೆ ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಏನಂತ ಹೇಳ್ತೇವೆ ನಾವು, ಕೆಪಾಸಿಟಿ, ಆ ಕೆಪಾಸಿಟಿ ತುಂಬಾ 4TB 5TB ಆ ತರದ್ದು ಟೆರಾಬೈಟ್ಸ್ ನೊಳಗೆ ಅಂದ್ರೆ ತುಂಬಾ ಸಂಗ್ರಹ ಮಾಡುವಂತ ರೆಕಾರ್ಡಿಂಗ್ ಮಾಡುವಂತ ಅವೈಲಬಲ್ ಇರೋದ್ರಿಂದ ನಾವೀಗ ಹಾರ್ಡ್ ಡಿಸ್ಕ್ ನಲ್ಲಿ ಇದು ಮಾಡ್ತೇವೆ. ನಿಮ್ಮ ಲೈಬ್ರರಿ ಸೈಜ್ ಸಹಿತ ಕಡಿಮೆ ಆಗ್ತದೆ. ಡಿಜಿಟಲೈಸ್ ಆದ್ರಿಂದ ಹಾರ್ಡ್ ಡಿಸ್ಕ್ ಅಲ್ಲೇ ಸೇವ್ ಮಾಡ್ಬಿಡಬಹುದಲ್ಲ. ಧ್ವನಿ ನಮ್ಮ ರೇಡಿಯೋಗೆ ಹೆಂಗ್ ಬರ್ತದೆ ಅಂತ ಅವ್ರದ್ದು ಟ್ರಾನ್ಸ್ಮಿಟರ್ ಹೆಂಗ್ ಹೋಗಿ ನಮ್ಮ ಸ್ಟುಡಿಯೋ ಏನಿರ್ತದೆ ಅನೌನ್ಸರು ಅವ್ರಿಗೆ ನೀವು ಒಂದು ಕ್ಯೂ ಶೀಟ್ ಅಂತ ಏನ್ ಕೊಟ್ಟಿರ್ತೀರಿ, ಈ ಟೈಮ್ ನೊಳಗೆ ಈ ಕಾರ್ಯಕ್ರಮಗಳು ಹೋಗ್ಬೇಕು ಅಂತ ಅದನ್ನ ಅವರು ಪ್ರಸಾರ ಮಾಡ್ತಾ ಇರ್ತಾರೆ. ಆ ಸ್ಟುಡಿಯೋದಿಂದ ಪ್ಲೇಬ್ಯಾಕ್ ಸ್ಟುಡಿಯೋ ಅಂತ ನಾವು ಹೇಳ್ತೇವೆ. ಆ ಪ್ಲೇಬ್ಯಾಕ್ ಸ್ಟುಡಿಯೋದಿಂದ ಕಂಟ್ರೋಲ್ ರೂಮಿಗೆ ಬರ್ತದೆ. ಕಂಟ್ರೋಲ್ ರೂಮ್ ನಿಂದ ಕೆಲವು ಕಡೆ ಕೆಲವು ಸ್ಥಳಗಳಲ್ಲಿ ಟ್ರಾನ್ಸ್ಮಿಟರ್ ಪಕ್ಕದೊಳಗೆ ಇರ್ತದೆ, ಸ್ಟುಡಿಯೋ ಕಾಂಪ್ಲೆಕ್ಸ್ ನೊಳಗೆ ಇರ್ತದೆ. ಈಗ ನಮ್ಮ ಎಫ್ಎಂ ಟ್ರಾನ್ಸ್ಮಿಟರ್ ನಮ್ಮ ಸ್ಟುಡಿಯೋ ಕಾಂಪ್ಲೆಕ್ಸ್ ನಲ್ಲೇ ಇರೋದ್ರಿಂದ ಟ್ರಾನ್ಸ್ಮಿಟರ್ ಕೂಡ ಸ್ಟುಡಿಯೋದೊಳಗೆ ಇರ್ತದೆ. ಸೊ ಟ್ರಾನ್ಸ್ಮಿಟರ್ಗೆ ಡೈರೆಕ್ಟ್ ಆಗಿ ಹೋಗ್ತದೆ. ಟ್ರಾನ್ಸ್ಮಿಟರ್ ನಿಂದ ಅದು ಆಂಟೆನಾ ಮುಖಾಂತರ ಜನರನ್ನು ತಲುಪ್ತದೆ. ಆದರೆ ನಮ್ಮ ಮೇನ್ ಆಕಾಶವಾಣಿ ಧಾರವಾಡ ಅಂತ ಪ್ರೈಮರಿ ಚಾನೆಲ್ ಏನಿದೆ, ಪ್ರೈಮರಿ ಚಾನೆಲ್ ಇರೋ ಸತ್ತೂರಿನೊಳಗೆ ಮುಖ್ಯವಾಹಿನಿ ಧಾರವಾಡ KCD ಸರ್ಕಲ್ ನಮ್ಮ ಸ್ಟುಡಿಯೋ ಏನಿದೆ ಅಲ್ಲಿಂದ ಸತ್ತೂರವರೆಗೂ ಕಾರ್ಯಕ್ರಮಗಳನ್ನು ಕಳಿಸಬೇಕು. ಮುಂಚೆ ಏನ್ ನಾವು ಮಾಡ್ತಾ ಇದ್ವಿ, BSNL ಇಂದ ಒಂದು ನಾನ್ ಎಕ್ಸ್ಚೇಂಜ್ ಲೈನ್ಸ್ ಅಂತ ಬರ್ತಿದ್ವು, ಕೋಆಕ್ಸಿಯಲ್ ಕೇಬಲ್ಸ್, ಅದನ್ನ ಉಪಯೋಗ ಮಾಡ್ತಿದ್ವಿ. ಅದರಲ್ಲೂ ಕೂಡ ಬಹಳಷ್ಟು ನಾಯ್ಸು, ಆಮೇಲೆ ಎಲ್ಲೋ ರಸ್ತೆ ಕಾಮಗಾರಿ ಅದು ಆಗುವಾಗ ಕೇಬಲ್ ಕಟ್ ಆಗೋದು ಪ್ರಾಬ್ಲಮ್ಗಳು ಬರ್ತಾ ಇದ್ವು. ಈಗ ಏನ್ ಮಾಡ್ತೇವೆ ನಾವು, ಸ್ಟುಡಿಯೋ ಟ್ರಾನ್ಸ್ಮಿಟರ್ ಲಿಂಕ್ ಅಂತ ಬರ್ತದೆ. ಸ್ಟುಡಿಯೋ ಟ್ರಾನ್ಸ್ಮಿಟರ್ ಲಿಂಕ್ ಅನ್ನೋದು ಅದು ಒಂದು ತರದ ಟ್ರಾನ್ಸ್ಮಿಟರ್, ಹೈ ಫ್ರೀಕ್ವೆನ್ಸಿನಲ್ಲಿ ವರ್ಕ್ ಆಗುವಂತ ಒಂದು ಟ್ರಾನ್ಸ್ಮಿಟರ್. ಆ ಟ್ರಾನ್ಸ್ಮಿಟರ್ಗೆ ನಾವು ಇಲ್ಲಿ ಸ್ಟುಡಿಯೋದೊಳಗೆ ಫೀಡ್ ಮಾಡ್ತೇವೆ. ಅದೇ
ಅದೇ ಟ್ರಾನ್ಸ್ಮಿಟರ್ ಇನ್ನೊಂದು ರಿಸೀವರ್ ಸತ್ತೂರಿನೊಳಗೆ ಇರ್ತದೆ. ಅವರು ಅದನ್ನ ರಿಸೀವ್ ಮಾಡಿಕೊಂಡು ಟ್ರಾನ್ಸ್ಮಿಟರ್ ಕೊಡ್ತಾರೆ. ಈ ಟ್ರಾನ್ಸ್ಮಿಟರ್ಗೆ ನಾವು ಏನ್ ಕೊಡ್ತೇವೆ, ಧ್ವನಿಯ ತರಂಗಗಳು ಟ್ರಾನ್ಸ್ಮಿಟರ್ನೊಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೇವೆ. ಅದಾಗಿ ಕನ್ವರ್ಟ್ ಆಗ್ತದೆ. ಕನ್ವರ್ಟ್ ಆಗಿ ಇಡೀ ಒಂದು ಪರಿಸರ ಏನಿರ್ತದೆ ಪೂರ್ತಿ ಎಲ್ಲಾ ದಿಕ್ಕಿನೊಳಗೂ ಅದು ಪಸರಿಸ್ತಾ ಹೋಗ್ತದೆ. ಆಮೇಲೆ ನಾವು ನಮ್ಮ ಮನೆಯೊಳಗೆ ಏನ್ ರಿಸೀವರ್ ಇಟ್ಕೊಂಡಿರ್ತೇವೆ, ಆ ರಿಸೀವರ್ಗೆ ಒಂದು ಎಂಟೇನಾ ಇರ್ತದೆ ಸಣ್ಣದು, ನೀವು ನೋಡಿರ್ಬೋದು. ಆ ಎಂಟೇನಾ ಮುಖಾಂತರ ಅದು ರಿಸೀವರ್ ಒಳಗಡೆ ಹೋಗ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ರಿಸೀವ್ ಆಗ್ತದೆ. ರಿಸೀವ್ ಆಗಿ ಮತ್ತೆ ಧ್ವನಿಯಾಗಿ ಕನ್ವರ್ಟ್ ಮಾಡಿ ಅದು ಕೇಳೋರಿಗೆ. ಬಹಳ ಸಂತೋಷ. ವಿಶ್ವಜಿತ್ ಅವ್ರು ಏನು ಹೇಳಬೇಕಂತಾರೆ? ರವಿ ಸರ್ ಹೇಳಿದ ಪ್ರಕಾರ ಟ್ರಾನ್ಸ್ಮಿಟರ್ ಯಾಕಂದ್ರೆ ದೂರ ಇದೆ, ಸತ್ತೂರದಲ್ಲಿ ಯಾಕಿದೆ, ಆಕ್ಚುಲಿ ಉಚ್ಚ ಶಕ್ತಿ ಟ್ರಾನ್ಸ್ಮಿಟರ್ ಇದೆ, ಅದು 200 ಕಿಲೋವಾಟ್ ಪವರ್ ಇದೆ. ಅದು ಇಂಟರ್ಫಿಯರೆನ್ಸ್ ಆಗಬಾರ್ದು ಸ್ಟುಡಿಯೋಗೆ, ಅದ್ರ ಸಲುವಾಗಿ ದೂರ ಸತ್ತೂರದಲ್ಲಿ ಇರ್ತದ. ಆಕ್ಚುಲಿ ಅದ ಉದ್ದೇಶ ಮೇನ್ ಇರ್ತದ. ಮತ್ತ ಲೋ ಪವರ್ ಟ್ರಾನ್ಸ್ಮಿಟರ್ಸ್ ಎಲ್ಲ ಇರ್ತದ, ಅದು ಸ್ಟುಡಿಯೋ ಬಾಜುನ ನೀವು ಇನ್ಸ್ಟಾಲ್ ಮಾಡಬಹುದು. ಬಹಳ ಸಂತೋಷ. ಮುಖ್ಯವಾಗಿ ಟ್ರಾನ್ಸ್ಮಿಟರ್ ಎಂಟೆನಾದೇನ್ ಹೈಟ್ ಇರ್ತದಲ್ಲ, ಅದು 115, 120 ಮೀಟರ್, ಅಂದ್ರೆ ಸುಮಾರು 300-400 ಫೀಟ್ ಅಡಿಯಷ್ಟು ಎತ್ತರವಾಗಿರುವಂತಹ ಸ್ಟ್ರಕ್ಚರ್ ಸಿಟಿ ಏರಿಯಾದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದಂದ್ರೆ ಸಿವಿಲ್ ಏವಿಯೇಷನ್ ಅಂತ ಏನ್ ಹೇಳ್ತೀವಿ, ವಿಮಾನಯಾನ, ಅದಕ್ಕೂ ಸಹಿತ ಅದು ಅಡ್ಡಿ ಆಗಬಾರ್ದು. ಇದನ್ನೆಲ್ಲ ನೋಡ್ಬಿಟ್ಟು ಇಟ್ಟಿರ್ತಾರೆ. ಈಗ ಬಹಳ ನಮಗೆಲ್ಲರಿಗೂ ಇನ್ನೊಂದು ಅಭಿನಂದನೆ ವಿಷಯ ಅಂದ್ರೆ, ತಂತ್ರಜ್ಞರು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಆಕಾಶವಾಣಿಯವರು ಹೆಮ್ಮೆ ಪಡಬೇಕಾದ್ರೆ, ಆಕಾಶವಾಣಿ ಧಾರವಾಡ ಈಗ ಅಮೃತ ಮಹೋತ್ಸವದ ಆಚರಣೆ ಒಳಗೆ 75 ವರ್ಷ ಆಗ್ತಾ ಇದೆ. ಜನವರಿ 8ಕ್ಕೆ 75 ವರ್ಷ ಮುಗಿತಾ ಇದೆ. ಆ ನಿಟ್ಟಿನೊಳಗೆ ಒಮ್ಮೆ ನಾವು ಇತಿಹಾಸವನ್ನು ಹರಳಿ ನೋಡಿದಾಗ ನಮ್ಮ ಸೋಜಿಗೆ ಆಗ್ತದೆ. ವೆಂಕಟೇಶ್ ಅವರೇ, ಆ ಬಗ್ಗೆ ಅವಶ್ಯ ನೋಡಿ. ನೀವು ಹೇಳಿದ ಮಾತು ನಂಗೆ ನೆನಪಿಗೆ ಬಂತು. ಬರುವ ಜನವರಿ 8, 2025ಕ್ಕೆ 75 ವರ್ಷ ಪೂರೈಸ್ತಾ ಇರುವಂತಹ ಈ ಆಕಾಶವಾಣಿ ಧಾರವಾಡ ಕೇಂದ್ರ ಸ್ಥಾಪನೆ ಆದದ್ದೇ 8 ಜನವರಿ 1950ರಲ್ಲಿ. ನೆನಪಿದ್ದ ಹಾಗೆ ಧಾರವಾಡದ ರೈಲ್ವೆ ಅತಿಥಿ ಗೃಹದಲ್ಲಿ ಸ್ಟುಡಿಯೋ, ಟ್ರಾನ್ಸ್ಮಿಟರ್ ಮತ್ತು ಕಚೇರಿಗಳನ್ನು ಒಳಗೊಂಡಂತಹ ಈ ಒಂದು ಕೇಂದ್ರ ಗೋಧೂಳಿಯ ಸಮಯ ಅಂದ್ರೆ ಸಂಜೆ 5 ಗಂಟೆಗೆ ಅಂದಿನ ದಿಗ್ಗಜರಾದಂತಹ ಗಂಗೂಬಾಯಿ ಹಾನಗಲ್ಲು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಭೀಮಸೇನ್ ಜೋಶಿ ಅವರು, ಗುರುರಾವ್ ದೇಶಪಾಂಡೆ ಅವರು, ಬಸವರಾಜ ರಾಜಗುರು, ವಿ.ಎ. ಕಾಗಲ್ರವರು ಇವರೆಲ್ಲ ಸೇರಿ ಸಮೂಹದಲ್ಲಿ ಒಂದೇ ಮಾತರಂನೊಂದಿಗೆ ಕೇಂದ್ರ ಕಾರ್ಯಾರಂಭ ಮಾಡಿದ್ದು ಒಂದು ಅಮೃತಗಳಿಗೆ ಒಂದು ಇತಿಹಾಸ, ಒಂದು ನೆನಪು. ಈಗ ವೆಂಕಟೇಶ್ ಅವರೇ, ನಮ್ಮ ಆಕಾಶವಾಣಿ ಒಳಗ ಈ ಟ್ರಾನ್ಸ್ಮಿಟರ್ಗೆ ಒಂದು ಇತಿಹಾಸ ಇದೆ. ಅಂದ್ರೆ ಯಾವ ರೀತಿ ತಂತ್ರಜ್ಞಾನ ಬೆಳ್ಕೊಂಡು ಬಂತು, ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಬಹುದಾ? ಯಾವಾಗ ನೋಡಿ, 1950ರಲ್ಲಿ ಪ್ರಾರಂಭವಾದಾಗ ಕೇವಲ 1 ಕಿಲೋವ್ಯಾಟ್ ಶಕ್ತಿ ಅಂತ ಟ್ರಾನ್ಸ್ಮಿಟರ್ ಇತ್ತು. ಮುಂದೆ 1964ರಲ್ಲಿ ಅಂದ್ರೆ 14 ವರ್ಷದ ನಂತರ ಅದನ್ನು ಬದಲಾಯಿಸಿ 10 ಕಿಲೋವ್ಯಾಟ್ ದಂತಹ NEC ಟ್ರಾನ್ಸ್ಮಿಟರ್ ಜಪಾನ್ದಿಂದ ತರಿಸಿ ಅದನ್ನು ಸ್ಥಾಪನೆ ಮಾಡಿದರು. ತದನಂತರ 1987ರಲ್ಲಿ ಅಂದ್ರೆ 64ರ ನಂತರ 87ರಲ್ಲಿ 200 ಕಿಲೋವ್ಯಾಟ್ ಉಚ್ಚ ಶಕ್ತಿ ಅಂತ ಬೆಲ್ ಟ್ರಾನ್ಸ್ಮಿಟರ್ ಬೆಂಗಳೂರು ತಯಾರಾದದ್ದು, ಬೆಲ್ ಕಂಪನಿದ ಟ್ರಾನ್ಸ್ಮಿಟರ್ ಕೊಡಿಸಿದ್ರು. ತದನಂತರ ಈಗ 200 ಕಿಲೋವ್ಯಾಟ್ DRM ಸಾಲಿಡ್ ಸ್ಟೇಟ್ ಟ್ರಾನ್ಸ್ಮಿಟರ್ ಕೆಲಸ ಮಾಡ್ತಾ ಇದೆ. ಈ 1 ಕಿಲೋವ್ಯಾಟ್ ಏನ್ ಟ್ರಾನ್ಸ್ಮಿಟರ್ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಇತ್ತಲ್ಲ, ನಂತರ ಕಮರ್ಷಿಯಲ್ ಸರ್ವಿಸ್ಗೋಸ್ಕರ ಯೂಸ್ ಮಾಡಬೇಕು, ವಿವಿಧ ಭಾರತಿ ಸರ್ವಿಸ್ಗೆ ಯೂಸ್ ಮಾಡಬೇಕು ಅಂತ ಆದದ್ರಿಂದ ಅದು ವಿವಿಧ ಭಾರತಿ ಸರ್ವಿಸ್ ಅನ್ನ 1 ಕಿಲೋವ್ಯಾಟ್ ಟ್ರಾನ್ಸ್ಮಿಟರ್. ನಿಮ್ಗೆ ಗೊತ್ತಾ, ವಿವಿಧ ಭಾರತಿ ಕಾರ್ಯಕ್ರಮಗಳು ಇಷ್ಟು ಜನಮನ್ಯ ಗಳಿಸಿತ್ತು. ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಇದ್ರೂ ಸಹಿತ 1 ಕಿಲೋವ್ಯಾಟ್ ಇದ್ರೂ ಸಹಿತ ಗಡಿಯ ಮಹಾರಾಷ್ಟ್ರ, ಗುಜರಾತ್ ವರೆಗೂ ನಾವು ಕೇಳಿದೀವಿ ಅಲ್ಲಿ ಕಾರ್ಯಕ್ರಮಗಳು. ಸೊ ತದನಂತರ 2003ರಲ್ಲಿ ಈಗ 10 ಕಿಲೋವ್ಯಾಟ್ FM ಟ್ರಾನ್ಸ್ಮಿಟರ್ ಕಾರ್ಯಕ್ರಮ ಒಂದು ಕ್ರಾಂತಿ. ಯಾಕಂದ್ರೆ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇನೆ, AM ಮತ್ತೆ FM ಮೋಡ್ ಬಹಳ ಒಂದು ವ್ಯತ್ಯಾಸ ಇದೆ, ತಾಂತ್ರಿಕ ವ್ಯತ್ಯಾಸ ಬಹಳ ಇದೆ. ಏನದು ವ್ಯತ್ಯಾಸ ರವಿ? ಮೊದಲು ಏನಂತಂದ್ರೆ ಮೋನೋ ಅಂತ ಹೇಳ್ತೇವೆ ನಾವು, ಆಡಿಯೋ ಇದ್ರೊಳಗೆ ಮೋನೋ ಸಿಗ್ನಲ್ ಇರ್ತಾ ಇತ್ತು. ಆಮೇಲೆ ಅದು ಬೇರೆ ಈಗ ಹೈ ಟೆನ್ಷನ್ ಲೈನ್ ಇರ್ತವೆ, ಎಲೆಕ್ಟ್ರಿಕ್ ಲೈನು, ಅದರಿಂದ ಏನ್ ಶಬ್ದ ಹೊರಡ್ತದೆ ಅದು ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲೂ ಕೂಡ ಇಂಟರ್ಫಿಯರ್ ಆಗ್ತಾ ಇತ್ತು. ಈಗ ಡಿಜಿಟಲ್ ಇರೋದ್ರಿಂದ ಡಿಜಿಟಲ್ ನಲ್ಲಿ ಅದು ಇಂಟರ್ಫಿಯರ್ ಆಗೋದಿಲ್ಲ. ಹಾಗಾಗಿ ಕ್ಲಿಸ್ಟರ್ ಕ್ಲಿಯರ್ CD ಕ್ವಾಲಿಟಿ ಅಂತ ಹೇಳ್ತೇವಲ್ಲ, CD ಕ್ವಾಲಿಟಿ ಕಾರ್ಯಕ್ರಮಗಳನ್ನ ನೀವು ಈಗ ಕೇಳಲಿಕ್ಕೆ ಆಗ್ತಾ ಇದೆ. ಈಗ ರವಿ, ಮುಖ್ಯ ಅಂದ್ರೆ ನಾವು OBಗಳ ಹೋಗ್ತಿದ್ವಿ. ನಾವು ಈ OBಗಳಲ್ಲಿ VVIP OBಗಳಲ್ಲಿ ಸಾಕಷ್ಟು ನಾವು ದೊಡ್ಡ ದೊಡ್ಡ ಮಷಿನ್ ತಗೊಂಡು ಹೋಗ್ತಿದ್ವಿ. ಈಗ ಬಹಳ ಬದಲಾವಣೆ ಆಗಿದೆ ವೆಂಕಟೇಶ್ ಅವರೇ. ಅವಶ್ಯ ನೋಡಿ, ಇದು ಆಕಾಶವಾಣಿ ಅಂತ ಇರಬಹುದು ಅಥವಾ ದೂರದರ್ಶನ ಅಂತ ಇರಬಹುದು. ಆಕಾಶವಾಣಿಯಲ್ಲಿ ಧ್ವನಿ ಮಾಧ್ಯಮ, ದೂರದರ್ಶನದಲ್ಲಿ ದೃಶ್ಯ ಮತ್ತು ಧ್ವನಿ ಎರಡೂ ಇರ್ತದೆ. ಈಗ ಇದಕ್ಕೆ ನಾವು ಪ್ರೋಗ್ರಾಮ್ ಕಂಟೆಂಟ್ ಅಂತ ಹೇಳ್ತೀವಿ, ಕಂಟೆಂಟ್ ಆಪರೇಷನ್ಸ್ ಇವೆಲ್ಲ. ಈಗ ನೀವು ಕಚೇರಿಯಲ್ಲಿ ಕುಳಿತಿರ್ತೀರಿ ಪ್ರೋಗ್ರಾಮ್ ಅಧಿಕಾರಿಯಾಗಿ, ಮುಖ್ಯಸ್ಥರಾಗಿ, ಸಡನ್ ಆಗಿ ನಿಮ್ಗೊಂದು ಫೋನ್ ಬಂದ್ಬಿಡ್ತದೆ, ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಹುಬ್ಬಳ್ಳಿಯಲ್ಲಿ 10 ನಿಮಿಷದ ಒಂದು ರ್ಯಾಲಿ ಮಾಡೋರಿದ್ದಾರೆ ಅಥವಾ ಒಂದು ಮೀಟಿಂಗ್ ತಗೊಳ್ಳೋರಿದ್ದಾರೆ, ಏನು ಒಂದು ಬರ್ತದೆ ಅಂತ ಹೇಳ್ಕೊಳ್ಳಿ. 10 ನಿಮಿಷದಲ್ಲಿ ನೀವೆಲ್ಲ ವೈಂಡ್ ಅಪ್ ಆಗಿ ರೆಡಿ ಆಗಬೇಕು. ಆಮೇಲೆ ರಿಯಲ್ ಟೈಮ್ ಟ್ರಾನ್ಸ್ಮಿಷನ್ ಅಂತೀವಿ ನಾವು, ಲೈವ್. ಬರೀ ಪ್ರಾಪೋಗೇಶನ್ ಡಿಲೇ ಒಂದು ಬಿಟ್ರೆ, ಅದೆಷ್ಟೋ ಮಿಲಿ ಸೆಕೆಂಡ್ ಮೈಕ್ರೋ ಸೆಕೆಂಡ್ ಪ್ರಾಪೋಗೇಶನ್ ಡಿಲೇ ಬಿಟ್ರೆ ರಿಯಲ್ ಟೈಮ್ ಅಲ್ಲಿ ಆ ಪ್ರೋಗ್ರಾಮ್ ಕಂಟೆಂಟ್ ಹೋಗಬೇಕು.
ಆ ಕಾರ್ಯಕ್ರಮಗಳನ್ನ ಹೇಗೆ ಸಾಗಿಸಬೇಕು. ಮೊದಲೆಲ್ಲ ನಾವು ಡಿಜಿಟಲ್ ಸ್ಯಾಟಲೈಟ್ ನ್ಯೂಸ್ ಗ್ಯಾದರಿಂಗ್ ಅಂತ ಮಾಡ್ತಿದ್ವಿ. ಅಂದ್ರೆ ನಮ್ದು ಎಲ್ಲ RF ಅದು ಒಂದು ಟ್ರಾನ್ಸ್ಮಿಟರ್ ಡೈರೆಕ್ಟ್ ಆಗಿ ಆ ಸ್ಪಾಟ್ ದಿಂದ ಸ್ಯಾಟಲೈಟ್ ಗೆ ಕಮ್ಯುನಿಕೇಶನ್ ಮಾಡ್ತಿದ್ವಿ. ಸ್ಯಾಟಲೈಟ್ ದಿಂದ ನೀವು ದೇಶದಲ್ಲಿ ಬೇಕಾದಲ್ಲಿ ತಗೋಬಹುದು, ದಿಲ್ಲಿಯಲ್ಲಿ ತಗೋಬಹುದು, ಚೆನ್ನೈ, ಯಾವುದೇ ಕ್ಷೇತ್ರದಲ್ಲಿ ನೀವು ತಗೋಬಹುದು. ಆದ್ರೆ ಇವಾಗ ಇನ್ನೂ ಅಪ್ಡೇಟ್ ಆಗಿಬಿಟ್ಟು ಈ ತರ VIP OB ಅಲ್ಲಿ ಸುಮಾರು ಜನ ಮತ್ತು ಸುಮಾರು ಇಕ್ವಿಪ್ಮೆಂಟ್ ಗಳನ್ನು ಒಯ್ಲಿಕ್ಕೂ ಪರ್ಮಿಷನ್ ಇರುವುದಿಲ್ಲ, ಸೆಕ್ಯೂರಿಟಿ ಆಸ್ಪೆಕ್ಟ್ ಇರ್ತದೆ. ಇಂಥ ಎಲ್ಲ ಕಾರಣಗಳಿಂದ ಇವಾಗ ನಾವು ಅದಕ್ಕೆ ಲೈವ್ ವ್ಯೂ ಪ್ಯಾಕ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಸಿಮ್ ಕಾರ್ಡ್ ಇರ್ತದೆ, ಅದಕ್ಕೊಂದು ಅಡ್ರೆಸ್ ಕೊಟ್ಟಿರ್ತಾರೆ. ನೀವು ಲೈವ್ ಆಗಿ ಕ್ಯಾಮರಾದಿಂದನೋ ಅಥವಾ ಮೈಕ್ರೋಫೋನ್ ರೆಕಾರ್ಡ್ ಮಾಡಿದಂತ ಪ್ರೋಗ್ರಾಮ್ ಅಥವಾ ಲೈವ್ ಪ್ರೋಗ್ರಾಮ್ ಅನ್ನ ಇಮಿಡಿಯೇಟ್ ಆಗಿ ಆಗಿಂದಾಗ ಕ್ಷಣಾರ್ಧದಲ್ಲೇನೆ ನೀವು ಅದಕ್ಕೆ ಕೊಟ್ರೆ ಅದು ನೀವು ಹೆಂಗೆ ಮೊಬೈಲ್ ಫೋನ್ ಕೆಲಸ ಮಾಡ್ತಾವಲ್ಲ, ಕ್ಷಣದಲ್ಲೇ ವ್ಯಕ್ತಿಯನ್ನ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ವಿಡಿಯೋ ಕಾಲ್ ಮಾಡಬಹುದು. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಕಾರ್ಯಕ್ರಮಗಳನ್ನ ನಾವು ಬೇಕಾದಂತ ಕೇಂದ್ರಕ್ಕೆ, ದಿಲ್ಲಿಯ ಮುಖ್ಯ ಕಚೇರಿಗೋ ಅಥವಾ ಯಾವುದೇ ಒಂದು ಕಚೇರಿಗೋ ಯೂಟ್ಯೂಬ್ ಮೂಲಕ ನೇರವಾಗಿ ಸಾರ್ವಜನಿಕರು ಕೂಡ ತಲುಪಿಸ್ತಾರೆ. ಲೈವ್ ಸ್ಟ್ರೀಮಿಂಗ್ ಅಂತ ಏನ್ ಹೇಳ್ತೀವಿ ಅದು ನಡೀತಾ ಇದೆ. ಬಹಳ ಕ್ರಾಂತಿ ಆಗಿದೆ. ಆಮೇಲೆ ನಮ್ದು DTH ಡೈರೆಕ್ಟ್ ಟು ಹೋಮ್ ಸರ್ವಿಸ್ ಮೇಲೆ ಸಹಿತ ಸುಮಾರು ಆಕಾಶವಾಣಿ ಕೇಂದ್ರಗಳು ಬರ್ತಾ ಇವೆ. ಆಮೇಲೆ ಮೊಬೈಲ್ ಅಲ್ಲಿ ನಿಮ್ದು ನ್ಯೂಸ್ ಆನ್ ಏರ್ ಆಪ್ ಇದೆ. ಅದರಲ್ಲಿ ನೀವು ನೋಡಿ ವಿಚಿತ್ರ ಅಂದ್ರೆ ನಾವು ಮೊದಲು ಧಾರವಾಡ ಅಂದ್ರೆ ಧಾರವಾಡ ಒಂದೇ ಟ್ಯೂನ್ ಮಾಡಬೇಕಾಗಿತ್ತು, ಇನ್ನೊಂದು ಸ್ಟೇಷನ್ ನಮಗೆ ಸಿಗ್ತಿರ್ಲಿಲ್ಲ, ಯಾಕಂದ್ರೆ ದೂರ ಇರೋದ್ರಿಂದ. ಈಗ ಹಾಗಲ್ಲ, ಎಲ್ಲಾ ಬೆಳ ತುದಿಯಲ್ಲಿ ಮೊಬೈಲ್ ಅಲ್ಲಿ ಆಪ್ ಇದೆ, ಇಂಟರ್ನೆಟ್ ರೇಡಿಯೋ ಇರೋದು. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮಲ್ಲಿ ಬಂದಂತ ಜನರು ಸ್ಯಾಟಲೈಟ್ ತಮ್ಮ ಭಾಷೆಯನ್ನೇ ಕಾರ್ಯಕ್ರಮ ಕೇಳಬೇಕು ಅಂದ್ರೆ ಅದು ಫೆಸಿಲಿಟಿ ಇವತ್ತು ಅವೈಲೇಬಲ್ ಇದೆ. ಜಗತ್ತಿನಾದ್ಯಂತ ನೀವು ಎಲ್ಲಿ ಬೇಕಾದಲ್ಲಿ ಇರಲಿ, ನಿಮ್ಮ ಮಾತೃಭಾಷೆಯೊಳಗ ಕಾರ್ಯಕ್ರಮಗಳನ್ನು ನೀವು ಇವತ್ತು ಕೇಳಬಹುದು ನ್ಯೂಸ್ ಆನ್ ಏರ್ ಆಪ್ ನಿಂದ. ಹಾಗೆ ಆಕಾಶವಾಣಿಯ ಮೂಲ ಒಂದು ಆಶಯ ಏನಿತ್ತು, ಬಹುಜನ ಹಿತಾಯ, ನಮ್ದು ಒಂದು ಬಹುಜನ ಸುಖಾಯ. ಹಾಗೆ ನಮ್ಮ ಒಂದು ಧ್ಯೇಯಗಳು ಏನಿದ್ವು ಅಂದ್ರೆ ಎಜುಕೇಶನ್, ಎಂಟರ್ಟೈನ್ಮೆಂಟ್, ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ, ಮನೋರಂಜನೆ ಮತ್ತು ಶಿಕ್ಷಣವನ್ನ ಪೂರೈಸುವುದು. ಯಾಕಂದ್ರೆ ಸಾಮಾಜಿಕ ಮಾಧ್ಯಮದೊಳಗ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ಮಹತ್ ಕಾರ್ಯವನ್ನ ರೇಡಿಯೋ ಮಾಡ್ತಾ ಬಂದಿದೆ. ಹಾಗಾಗಿ ಇವತ್ತು ಒಬ್ಬ ನ್ಯಾಷನಲ್ ಬ್ರಾಡ್ಕಾಸ್ಟರ್ ಆಗಿ ಅಂದ್ರೆ ಒಂದು ರಾಷ್ಟ್ರೀಯ ಪ್ರಸಾರಕರಾಗಿ ಭಾರತದಾದ್ಯಂತ ಇವತ್ತು 591 ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಗಳು ಇವತ್ತು ಆಸ್ ಆನ್ ಟುಡೇ ಇದಾವೆ. ಅದು 90% ಏರಿಯಾನ ಕವರ್ ಮಾಡ್ತದೆ. 100% ಪಾಪ್ಯುಲೇಷನ್, 100% ಏರಿಯಾ ಕವರ್ ನಮ್ಗೆ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಆಕಾಶವಾಣಿ ಎಷ್ಟು ಒಂದು ಇದ್ರೊಳಗೆ ನಿಮಗೆ ಸಹಾಯ ಮಾಡಿ, ಸಂಗೀತದೊಳಗೆ, ಕ್ರೀಡಾ ಕ್ಷೇತ್ರದೊಳಗೆ, ಸರ್ಕಾರಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ತಿಳಿಸುವುದರಿಗೆ, ಜನರಿಗೆ ಏನು ಸವಲತ್ತುಗಳಿದಾವೆ, ರೈತರಿಗೆ ಸಲಹೆ, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿ, ಕಾನೂನು ಸಲಹೆ, ವೈದ್ಯಕೀಯ ಸಲಹೆ, ಮಹಿಳೆಯರಿಗೆ ಕಾರ್ಯಕ್ರಮ, ಕಾರ್ಮಿಕರಿಗೆ ಕಾರ್ಯಕ್ರಮ, ಎಷ್ಟೊಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾರತದ ಒಂದು ಅಭಿವೃದ್ಧಿ ಇದೆ, ಆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತೀವಿ. ಎಲ್ಲಾ ಸೌಕರ್ಯ ಸಿಕ್ಕಿದೆ, ಅದು ಫ್ರೀ ಆಫ್ ಚಾರ್ಜ್ ಇದೆ, ಅದರಲ್ಲಿ ಏನು ಖರ್ಚು ಮಾಡೋದೇ ಅವಶ್ಯಕತೆ ಇಲ್ಲ. ಇದು ಒಂದು ಆಕಾಶವಾಣಿದ ಮೇನ್ ಉದ್ದೇಶ ಇದೆ. ಕೆ ಅರುಣ್ ಪ್ರಭಾಕರ್ ಅವರು ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಬಂದಾಗ ಅಸಿಸ್ಟೆಂಟ್ ಸ್ಟೇಷನ್ ಇಂಜಿನಿಯರ್ ಆಗಿ ಬಂದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಸರ್ ಆಡಳಿತದೊಳಗೆ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ ಈ ಡಿಜಿಟಲೈಸೇಷನ್ ಆಗಿರುವಂತದ್ದು ಮತ್ತೆ ಆಕಾಶವಾಣಿ ಧಾರವಾಡದ ಆ ಜನಪ್ರಿಯತೆ ಇನ್ನೂ ಕೂಡ ಉಳ್ಕೊಂಡಿದೆ. ಇವತ್ತು ಕೂಡ ವಾರಕ್ಕೆ 100 ಪತ್ರಗಳು ಬರ್ತದೆ. ಬೇರೆ ಯಾವ ಆಕಾಶವಾಣಿ ಕೇಂದ್ರಗಳು ಇಷ್ಟು ಪತ್ರಗಳನ್ನ ನಿರೀಕ್ಷಿಸೋದಿಲ್ಲ. ಹಂಗಾಗಿ ಆಕಾಶವಾಣಿ ಧಾರವಾಡ ತುಂಬಾ ಜನಪ್ರಿಯವಾಗಿದೆ. ತಂತ್ರಜ್ಞರ ಕೊಡುಗೆ ಬಹಳ ಅತ್ಯಮೂಲ್ಯವಾಗಿರುವಂತದ್ದು. ಅರುಣ್ ಪ್ರಭಾಕರ್ ಅವರ ನೇತೃತ್ವದೊಳಗ ಒಂದು ಇಂಜಿನಿಯರಿಂಗ್ ವಿಭಾಗ ಏನಿದೆಯಲ್ಲ, ಬಹಳ ಒಂದು ಎಫಿಷಿಯಂಟ್ ಆಗಿ ಒಂದು ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಧಾರವಾಡ ಆಕಾಶವಾಣಿ ಜನಪ್ರಿಯವಾಗಿದೆ ಅಂತ ಹೇಳ್ತಾ. ಅಲ್ಲ ನೋಡಿ, ಯಾಕಂದ್ರೆ 40,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಕವರ್ ಮಾಡ್ತದೆ ಆಕಾಶವಾಣಿ ಧಾರವಾಡ. ಅಲ್ಲದೆ 3.5 ಕೋಟಿ, ಹೆಚ್ಚು ಕಡಿಮೆ 4 ಕೋಟಿ ಜನಸಂಖ್ಯೆಯನ್ನ ಕವರ್ ಮಾಡ್ತದಂದ್ರೆ ಇದೇನು ಸಾಮಾನ್ಯವಾದ ವಿಷಯವಲ್ಲ. ಆಮೇಲೆ ಇನ್ನೊಂದು ನೆನಪಿಡಬೇಕಾದ್ರೆ 1981ರಲ್ಲಿ ಇಲ್ಲಿ ರೀಜನಲ್ ನ್ಯೂಸ್ ಯೂನಿಟ್ ಅಂತ ಸ್ಟಾರ್ಟ್ ಆಯಿತು. ಇನ್ನೂ ಸಹಿತ ಜನರ ಕಿವಿಯಲ್ಲಿ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು, ಈ ಧ್ವನಿಯಲ್ಲಿ, ಈ ಧಾಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ಎಷ್ಟು ಒಂದು ಅದ್ಭುತವಾದಂತಹ. ಇವತ್ತು ಇಂಜಿನಿಯರ್ಸ್ ಡೇ ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇಂಜಿನಿಯರ್ಸ್ ಡೇ ಬರೀ ಆಕಾಶವಾಣಿಗೆ ಮಾತ್ರ ಸೀಮಿತ ಇಲ್ಲ. ನಮ್ಮ ಇವತ್ತಿನ ಕೇಂದ್ರ ಸರ್ಕಾರ ಏನಿದೆ, ಒಂದು ಸ್ಕಿಲ್ ಇಂಡಿಯಾ ಅಂತ ತಗೊಂಡ್ ಬಂತು, ಮೇಕ್ ಇನ್ ಇಂಡಿಯಾ ಅಂತ ತಗೊಂಡ್ ಬಂತು, ಆತ್ಮನಿರ್ಭರ ಭಾರತ ಅಂತ ತಗೊಂಡ್ ಬಂತು. ಈ ಒಂದು 3 ಕಾನ್ಸೆಪ್ಟ್ಗಳನ್ನು ತಗೊಂಡಾಗ ನಮ್ಮ ಬೇರೆ ಬೇರೆ ಇಲಾಖೆಯೊಳಗೆ ಬಹಳಷ್ಟು ಸಾಧನೆಗಳಾಗಿದ್ದಾವೆ. ಮಂಗಲಯಾನ ಮಾಡಿದ್ವಿ, ನಾವು ವರ್ಲ್ಡ್ನೊಳಗೆ ರೆಕಾರ್ಡ್ ಮಾಡಿದ್ವಿ. ಆಮೇಲೆ ಚಂದ್ರಯಾನ ಮಾಡಿದ್ವಿ. ಚಂದ್ರಯಾನ ಬೇರೆ ಯಾವ ದೇಶದಲ್ಲೂ ಮಾಡದೇ ಇರುವಂತದ್ದು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಪ್ರತಿಯೊಂದು ಇಕ್ವಿಪ್ಮೆಂಟ್ ಗಳನ್ನ ಮೊದಲು ಹೊಸ ತಂತ್ರಜ್ಞಾನದ ಇಕ್ವಿಪ್ಮೆಂಟ್ ಗಳನ್ನ ನಾವು ಹೊರದೇಶದಿಂದ ಆಮದು ಮಾಡ್ಕೋತಾ ಇದ್ವಿ. ಇವತ್ತು ಮೊಬೈಲ್ ಮೊದಲು ಬರೀ ಕನ್ಸ್ಯೂಮರ್ ಇದ್ವಿ, ಬೇರೆ ದೇಶದಿಂದ ತರಿಸ್ಕೊತಿದ್ವಿ. ಇವತ್ತಿಗೆ ನಾವು ಒನ್ ಆಫ್ ದಿ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಮೊಬೈಲ್ ನಾವು ಇವತ್ತಿಗೆ ರಫ್ತು ಮಾಡ್ತಾ ಇದ್ದೀವಿ. ಆಮೇಲೆ ಡಿಫೆನ್ಸ್ಗೆ ಬೇಕಾದಂತಹ ಸಾಧನಗಳನ್ನ ನಮ್ಮ HAL ನೋಡಿ, ಇವತ್ತು HAL ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಇವತ್ತು ಈ ವಿಶ್ವ ದರ್ಜೆಯ ಒಂದು ಏರ್ಕ್ರಾಫ್ಟ್ ಆಗಿ ನಾವು ರಫ್ತು ಮಾಡ್ತಾ ಇದ್ದೇವೆ. ಈಗ ಮೆಟ್ರೋ
ನಾವು ಹೊಸ ಹೊಸದ್ದು ವಂದೇ ಭಾರತ್ ಟ್ರೈನ್ ತಗೊಂಡ್ ಬಂದಿವಿ, ಕೋಚ್ಗಳನ್ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತಿದ್ವಿ. ಇಂಟಗ್ರಲ್ ಕೋಚ್ ಫ್ಯಾಕ್ಟರಿ. ನಮ್ಮಲ್ಲಿ ಇಂಜಿನಿಯರ್ಸ್ ಇಷ್ಟು ಸಕ್ಷಮವಾಗಿದ್ದರೆ ಅವ್ರಿಗೆ ಒಂದು ಅವಕಾಶ ಬೇಕಾಗಿತ್ತು. ಅಲ್ಲ, ಮುಖ್ಯ ಕಾರಣ ಮೇಕ್ ಇನ್ ಇಂಡಿಯಾ ಅಂತ ಇವತ್ತಿನ ಪ್ರಧಾನಿಗಳು ಏನು ನಡೆಸ್ತಾ ಇದ್ದಾರೆ, ಇದು ವಿಶ್ವೇಶ್ವರಯ್ಯನವರ ಕನಸು ಆಗಿತ್ತು. ಅವರು ಅದಕ್ಕೋಸ್ಕರನೇ ತಮ್ಮ ಜೀವನಾವಧಿಯಲ್ಲಿ ದುಡಿದ್ರು. ತಂತ್ರಜ್ಞರು ಅಂದ್ರೆ ಕೌಶಲ್ಯಯುತರು. ಯಾಕಂದ್ರೆ ಕೌಶಲ ಭಾರತ ಅಂದ್ರೆ ಒಂದು ಹೊಸದು ಇನೋವೇಷನ್, ಪ್ರತಿಯೊಂದು ಕೂಡ ನವೀನತೆಯನ್ನು ತೆಗೆದುಕೊಂಡು ಬರ್ಲಿಕ್ಕೆ ಇಂಜಿನಿಯರ್ ಬಹಳ ಸಿದ್ಧಹಸ್ತರು. ಇಂಜಿನಿಯರ್ಸ್ ಬಿಲ್ಡ್ ದ ನೇಷನ್. ಚೋಳಿನ್ ಸರ್ ಹೇಳಕತ್ತಿರ ಅದು ಖರೇನ ಇದೆ. ಆಕ್ಚುಲಿ ಅದ್ರ ಸಲುವಾಗಿ ನಾವು ಒನ್ ಪಾರ್ಟ್ ಆಫ್ ದ ನೇಷನ್. ಬಹಳ ಸಂತೋಷ. ನೀವು ಇಂಜಿನಿಯರ್ಸ್ ಎಲ್ಲ ಅಭಿನಂದನೆಗಳು ಸಲ್ಲಿಸ ವಿಶ್ವೇಶ್ವರಯ್ಯನವರ ಕುರಿತು ಅಂತ ಒಂದೆರಡು ಮಾತುಗಳು. ಆಶಯ ಏನಿತ್ತು, ನಮ್ಮ ಕಾರ್ಮಿಕರಾಗ್ಲಿ ಆಮೇಲೆ ರೈತರಾಗ್ಲಿ ಅವರು ಮುಂದೆ ಬರಬೇಕು. ರೈತರು ಯಾಕಂದ್ರೆ ದೇಶದ ಬೆನ್ನೆಲುಬು. ಹಾಗಾಗಿ ಈ ಉತ್ತರ ಕರ್ನಾಟಕಕ್ಕೆ ನಾವು ಸೀಮಿತಗೊಳಿಸೋದಾದ್ರೆ ಮಲಪ್ರಭಾ ಡ್ಯಾಮ್ ಬಂತು. ಮಲಪ್ರಭಾ ಡ್ಯಾಮಿನ ಚೀಫ್ ಇಂಜಿನಿಯರ್ ಆದಂತ ಬಾಳೆಕುಂದ್ರಿ ಅವರು ಒಂದು ಕಾಲುವೆ ರಚನೆ ಮಾಡಿದ್ರು. ನರಗುಂದು, ನವಲಗುಂದು, ಬಾದಾಮಿ ಈ ಕಡೆ ಯಾವ ಭಾಗದಲ್ಲಿ ನೀರಾವರಿ ಸೌಲಭ್ಯ ಇರಲಿಲ್ಲ ಅಲ್ಲೆಲ್ಲ ಒದಗಿಸಿಕೊಟ್ರು. ಆಲ್ಮಟ್ಟಿ ಡ್ಯಾಮ್ ಬಂತು, ನಾರಾಯಣಪುರ ಡ್ಯಾಮ್ ಬಂತು. ಅಂದ್ರೆ ರೈತರಿಗೆ ಎಷ್ಟೋ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಸಹಾಯ ಆಯಿತು. ಸುಪಾ ಡ್ಯಾಮ್ ಬಂತು, ಶರಾವತಿ ಡ್ಯಾಮ್ ಬಂತು, ವಿದ್ಯುತ್ ಶಕ್ತಿ ನಮ್ಮಲ್ಲಿ ಉತ್ಪಾದನೆ ಶುರು ಆಯಿತು. ಇಂಜಿನಿಯರ್ಗಳ ಮುಖಾಂತರ ರೈತರಿಗೆ ಈಗ ಕೊನೆ ತೂಬಿನವರೆಗೂ ನೀರು ಹೋಗ್ತದೆ. ಅದಕ್ಕೆ ಕಾರಣಕರ್ತರು ಇಂಜಿನಿಯರ್, ಫಾದರ್ ಆಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ಬಗ್ಗೆ ಅದೇ ವಿಷಯದಲ್ಲಿ ನಾನು ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಒಂದು ಹೇಳೋದಂತಂದ್ರೆ 14 ಏಪ್ರಿಲ್ 1962 ಬೆಂಗಳೂರಿನಲ್ಲಿ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ತೀರಿಕೊಂಡ್ರು. 101 ವರ್ಷ, 100 ವರ್ಷಗಳಿಗೂ ಮೇಲ್ಪಟ್ಟು ಬದುಕಿದ್ದ ಅವರ ಸಾಧನೆ ಅಪೂರ್ವ. ನಮ್ಮ ನವಭಾರತ ನಿರ್ಮಾಣದಲ್ಲಿ ಅವರಿತ್ತ ಸಾಧನೆ ಕೊಡುಗೆ ಸಹಿತ ಅಪಾರವಾದದ್ದು. ಮನಸ್ಸಿನ ಒಂದು ವಾಕ್ಯವನ್ನ ತಾವು ಹೌದು ಅಂದ್ರೆ ನಾ ಹೇಳ ಬಯಸ್ತೇನೆ. ಚೋಳಿನವರೇ, ಹಣ ಗಳಿಸುವ ನೆಪದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ. ಮತ್ತೆ ನಂತರ ನಮ್ಮ ಆರೋಗ್ಯವನ್ನು ಗಳಿಸುವ ನೆಪದಲ್ಲಿ ಹಣವನ್ನು ಕಳೆದುಕೊಳ್ಳುತ್ತೇವೆ. ನಾವು ಎಂದೂ ಸಾಯುವುದೇ ಇಲ್ಲ ಅನ್ನುವ ರೀತಿಯಲ್ಲಿ ಬದುಕುತ್ತೇವೆ ಹಾಗೂ ಎಂದು ಬದುಕಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ಸಾಯುತ್ತೇವೆ. ಇದಾಗ ಬರ್ತಾನೆ. ಮತ್ತೆ ಹಾಗಾದ್ರೆ ನಾವು ವಿಶ್ವೇಶ್ವರಯ್ಯನವರು ಹಾಕಿಕೊಟ್ಟ ಪಥದಲ್ಲಿ ಸಾಗೋಣ. ಅವರಾಗೆ ನಾವು ಒಳ್ಳೆ ಉತ್ತಮ ಅಭಿಯಾಂತ್ರಿಕರಾಗಿ ಕೆಲಸ ಮಾಡೋಣ, ದೇಶದ ಉನ್ನತಿಗಾಗಿ ದುಡಿಯೋಣ ಅಂತ ಹೇಳಿ ನನ್ನೆರಡು ಮಾತು. ಅಭಿಯಾಂತ್ರಿಕ ದಿನಾಚರಣೆಯನ್ನು ತುಂಬಾ ಅರ್ಥವತ್ತಾಗಿ ನಾವು ಆಚರಿಸಿದ್ದೀವಿ. ವಿಶ್ವೇಶ್ವರಯ್ಯನವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದಂತವರು, ಕಷ್ಟಪಟ್ಟು ಮೇಲೆ ಬಂದಂತವರು. ಈ ಅವರ ಒಂದು ಸಾಧನೆ ನಿಜಕ್ಕೂ ವಿಸ್ಮಯ. ಮತ್ತು ಆ ವಿಶ್ವೇಶ್ವರಯ್ಯನವರು ಏನು ಫಾದರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ವಿಶ್ವೇಶ್ವರಯ್ಯನವರು ಹುಟ್ಟಿದ ಈ ನಾಡು, ಈ ನಮ್ಮ ದೇಶ ಜಗತ್ತನ್ನ ತಂತ್ರಾಂಶದಲ್ಲಿ ಅಂದ್ರೆ ಇಂಜಿನಿಯರಿಂಗ್ ನಲ್ಲಿ, ಟೆಕ್ನಿಕಲ್ ಕ್ವಾಲಿಟಿಯಲ್ಲಿ ತುಂಬಾ ಮೀರಿಸಿದೆ ಅಂತ ಹೇಳುತ್ತಾ ಜಗತ್ತಿನೆಲ್ಲೆಡೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಆ ನಿಟ್ಟಿನೊಳಗೆ ಇವತ್ತು ನಾವು ಮಾಡಿದಂತ ಒಂದು ಸಾಧನೆಗೆ ಕಾರಣ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಇವತ್ತು ಭಾರತದವರಾಗಿದ್ದಾರೆ. ಆಮೇಲೆ ನಾಸಾ ಅಂತ ಒಂದು ಸಂಸ್ಥೆಯೊಳಗೆ 40% ಇಂಜಿನಿಯರ್ಸ್ ಭಾರತೀಯರು ಅನ್ನೋದಕ್ಕೆ ನಮಗೆ ನಿಜವಾಗಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ವಿಶ್ವೇಶ್ವರಯ್ಯನವರನ್ನ ಮತ್ತೊಮ್ಮೆ ಈ ಒಂದು ಸಂದರ್ಭದೊಳಗೆ ನೆನೀತಾ ಹ್ಯಾಪಿ ಇಂಜಿನಿಯರ್ಸ್ ಡೇ. ಅರುಣ್ ಪ್ರಭಾಕರ್ಜಿ, ರವಿ ಹೊನ್ನಳ್ಳಿ ಹಾಗೂ ವಿಶ್ವಜಿತ್ ಅವರೇ ಮತ್ತು ವೆಂಕಟೇಶ್ ದೇಶಪಾಂಡೆ ಅವರೇ, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಇಂಜಿನಿಯರ್ ದಿನದ ಶುಭಾಶಯಗಳು, ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಇದುವರೆಗೆ ಇಂಜಿನಿಯರ್ಸ್ ಡೇ, ಅಭಿಯಾಂತ್ರಿಕ ದಿನ ಈ ಕುರಿತು ಧಾರವಾಡ ಆಕಾಶವಾಣಿಯ ಉಪ ಮಹಾನಿರ್ದೇಶಕರು ಕೆ ಅರುಣ್ ಪ್ರಭಾಕರ್, ಸಹಾಯಕ ನಿರ್ದೇಶಕರು ತಾಂತ್ರಿಕ ವಿಭಾಗ ವೆಂಕಟೇಶ್ ದೇಶಪಾಂಡೆ, ವಿಶ್ವಜಿತ್ ವಾಂಡ್ರೆ, ಇತ್ತೀಚೆಗೆ ನಿವೃತ್ತಿ ಹೊಂದಿದ ಸಹಾಯಕ ನಿರ್ದೇಶಕ ರವಿ ಹೊನ್ನಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು
ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.